ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ವಿಶೇಷವಾಗಿರ್ತಕ್ಕಂತಹ 2026ರ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಆ ಭಗವಂತ ಎಲ್ಲರಿಗೂ ಆಯುಷ್ಯಾಂದ ಆಯುರಾರೋಗ್ಯವನ್ನು ಕೊಡಲಿ, ಕಷ್ಟ ಕಾರ್ಪಣ್ಯಗಳನ್ನೆಲ್ಲವೂ ಕೂಡ ದೂರ ಮಾಡಲಿ ಹೇಳತಕ್ಕಂಥದ್ದು. ಹಾಗೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಯೋಗಪ್ರದವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗತದ ಕಷ್ಟಗಳನ್ನೆಲ್ಲ ದೂರವಾಗಿ ಮುಂಬರುವಂತಹ ವರ್ಷ, ತಿಂಗಳು, ದಿನ, ಮಾಸದೆಲ್ಲವೂ ಕೂಡ ಒಳಿತನ್ನು ಮಾಡಲಿ, ಒಳ್ಳೆಯ ಯೋಗ ಸಿಗಲಿ, ಗ್ರಹಗಳ ಅನುಗ್ರಹ ಸದಾ ಸಿಗಲಿ ಅಂಥೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ಹಾಗೆ ಮೊದಲಿಗೆ ಮೇಷರಾಶಿಯ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬಲಗಳು ಹೇಳ್ತಕ್ಕಂಥದ್ದು 2026ರ ಭವಿಷ್ಯ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಹೇಳ್ತಕ್ಕಂಥದ್ದು 2026 1/1/2026 ಅಂದರೆ 1 ವರ್ಷ 365 ದಿನಗಳ ವರ್ಷ ಭವಿಷ್ಯ ಹೇಳ್ತಕ್ಕಂಥದ್ದು. ಮೊದಲಿಗೆ ಬಂದು ಮೇಷರಾಶಿ ಹೇಳ್ತಕ್ಕಂಥದ್ದು. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೇಷರಾಶಿಯವರ ಫಲಾಫಲಗಳು ಹೇಗಿದೆ ವರ್ಷ ಭವಿಷ್ಯದಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ಒಂದು ಸಣ್ಣದಾಗಿ ಗ್ರಹಗಳ ಪರಿವರ್ತನೆಯ ಕಾರಕಾದಿಗಳನ್ನು ಕೂಡ ಚಿಂತನೆಯನ್ನು ಮಾಡೋಣ. ಇಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸ್ಥಿರವಾಗಿರ್ತಕ್ಕಂಥದ್ದು. ಹಾಗೆ ಸಿಂಹ ರಾಶಿಯಲ್ಲಿ ಕೇತು ಗ್ರಹವು ಕೂಡ ಸ್ಥಿರವಾಗಿ ಇರತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ರಾಹು ಗ್ರಹವು ಕೂಡ ಸ್ಥಿರವಾಗಿರ್ತಕ್ಕಂಥದ್ದು. ಹಾಗೆ ಮೀನರಾಶಿಯಲ್ಲಿಯೂ ಕೂಡ ಶನಿ ಗ್ರಹವು ಸ್ಥಿರವಾಗಿರ್ತಕ್ಕಂಥದ್ದು. ಈ 4 ಗ್ರಹಗಳು ಸಾಮಾನ್ಯವಾಗಿ ಈ ವರ್ಷ ಪೂರ್ತಿ ಇದರಲ್ಲೇ ಇರತಕ್ಕಂಥ ವಿಚಾರ. ಇನ್ನು ಉಳಿದ ಗ್ರಹಗಳೆಲ್ಲವೂ ಕೂಡ ಪರಿವರ್ತನೆ, ಸಂಚಾರ, ಗೋಚಾರ ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಧನಯೋಗಗಳತಕ್ಕಂಥದ್ದು 2ನೇ ಮನೆ ಶುಕ್ರ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಹೊಂದಿರುತ್ತಾನೆ. ಇದರಲ್ಲಿ ರಾಜಯೋಗ, ಹಾಗೆ ಭಾಗ್ಯಾದಿ ಕಾಲಗಳ ಯೋಗ, ಹಾಗೆ ಸಹೋದರಗಳಿಂದ ಆಸ್ತಿ ಬರುವಂಥದ್ದು, ಭೂಮಿ ಯೋಗ ಇವನ್ನೆಲ್ಲವನ್ನು ಕೂಡ ಮೇಷರಾಶಿಯವರಿಗೆ ಈ ಗ್ರಹವು ಯೋಗಕಾರಕವಾಗಿ ಒದಗಿಸ್ತಕ್ಕಂತಹ ಫಲ ಅದ್ಭುತವಾಗಿ ಕಾಣ್ತಾ ಇದೆ ಹೇಳ್ತಕ್ಕಂಥದ್ದು 2026ರ ಭವಿಷ್ಯದಲ್ಲಿ. ಹಾಗೆ ಇನ್ನು ಇದರ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಅಧಿಕಾರ ಇರಬಹುದು, ಹಾಗೆ ಧನಯೋಗ ಹೇಳ್ತಕ್ಕಂಥದ್ದು, ಹಾಗೆ ಅದೃಷ್ಟದ ಬಾಗಿಲು ತೆಗೆಯುವಂಥದ್ದು ಯೋಗವು ಕೂಡ ಭಾಳ ವಿಶೇಷವಾಗಿ ಇರ್ತಕ್ಕಂಥದ್ದು. ಹಾಗೆ ನೋಡಿ, ಮೇಷರಾಶಿಯಿಂದ 9ನೇ ಮನೆ ಧನುರ್ರಾಶಿ. ಹಾಗೆ ಇದು ಗುರು ಭಾಗ್ಯಯೋಗ ಹೇಳ್ತಕ್ಕಂಥದ್ದು. ಅಂದರೆ ಮೇಷರಾಶಿಯವರು ಅತ್ಯದ್ಭುತವಾದಂತಹ ಭಾಗ್ಯಕಾಲ ಭಾಗ್ಯಯೋಗದಲ್ಲಿ ಇರುತ್ತಾರೆ ಹೇಳ್ತಕ್ಕಂಥದ್ದು. ಇಲ್ಲಿ ವೀಕ್ಷಕರೇ, ತಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ, ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಅಥವಾ ಮೇಷರಾಶಿಯಲ್ಲಿ ಜನನ ಆಗಿರ್ತಕ್ಕಂಥವರು ಎರಡೂ ಕೂಡ ಇಲ್ಲಿ ಫಲಾಫಲಗಳನ್ನು ನಾನು ವಿಶ್ಲೇಷಣೆಯನ್ನು ಮಾಡಿ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. 9ನೇ ಮನೆ ಭಾಗ್ಯಾಧಿಪತಿ ಗುರು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಖನಿಜ ಸಂಪತ್ತಿನ ವ್ಯವಹಾರದಲ್ಲಿ ಅಥವಾ ಕಬ್ಬಿಣದ ಅದಿರಿನ ವ್ಯವಹಾರ ಇರಬಹುದು, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರಗಳನ್ನು
ಪಡೆಯುವಂಥದ್ದು, ಸ್ಥಾನಮಾನಗಳು ಕೀರ್ತಿಗಳು ಕೂಡ ಅತ್ಯದ್ಭುತವಾಗಿರ್ತಕ್ಕಂಥ ಪಡೀಲಿಕ್ಕೆ ವಿಶೇಷವಾಗಿರ್ತಕ್ಕಂತಹ ಯೋಗಗಳನ್ನು ಹೊಂದಿರುತ್ತಾರೆ ಈ ವರ್ಷದಲ್ಲಿ ಹೇಳತಕ್ಕಂಥದ್ದು. ಹಾಗೆ ಮೇಷರಾಶಾಧಿಪತಿ ಕುಜ ಹೇಳತಕ್ಕಂಥವನು ನಿಮಗೆ ಈ ವರ್ಷ ಅತ್ಯದ್ಭುತವಾಗಿರ್ತಕ್ಕಂಥ ಜಮೀನಿನ ವ್ಯವಹಾರದಲ್ಲಿ, ಜಮೀನಿನ ವಹಿವಾಟದಲ್ಲಿ ತಗೊಳ್ಳುವಂಥದ್ದು, ಕೊಡುವಂಥದ್ದು, ಈ ಥರದ ಒಂದಷ್ಟು ವ್ಯಾಪಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಯೋಗವು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಭೋಗ ವಸ್ತುಗಳು ನಿಮ್ಮ ವಶದಲ್ಲಿ ಇರುತ್ತೆ ಅಂತ ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ 11ನೇ ಮನೆ ಅಂದರೆ ಶನಿಯು ಕೂಡ ಲಾಭಸ್ಥಾನವಾಗಿರ್ತಾರೆ ಹೇಳತಕ್ಕಂಥದ್ದು. ಅಂದರೆ ಒಂದು ರೀತಿ ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ ಈ ವರ್ಷದಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಭಾಳ ವಿಶೇಷವಾಗಿರುತ್ತೆ ಮತ್ತು ಗೌಪ್ಯತೆಯನ್ನು ತುಂಬ ಕಾಪಾಡಿಕೊಳ್ಳುತ್ತೆ ಅಂತ ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, 2026ರಲ್ಲಿ ನೀವು ಒಂದು ಪ್ರಬಲವಾದಂಥ ವ್ಯಕ್ತಿಗಳಾಗಿ, ಹಾಗೆ ಭಾಳ ಜನಪ್ರಿಯತೆಯನ್ನು, ಅನೇಕ ರೀತಿಯ ಸಂಪತ್ತುಗಳನ್ನು ಕೂಡ, ಅಭಿವೃದ್ಧಿಯ ಕ್ರಿಯಾಶೀಲತೆಯನ್ನು ನೀವು ಹೊಂದುತ್ತೀರಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ 2026ರ ಭವಿಷ್ಯದಲ್ಲಿ. ಅಷ್ಟೇ ಅಲ್ಲ ವೀಕ್ಷಕರೇ, ನಿಮಗೆ 2026ರಲ್ಲಿ ಗುರುದಶೆ ನಿಮಗೆ ಏನಾದರೂ ಪ್ರಾರಂಭ ಆಗಿದ್ದರೆ ಆದಲ್ಲಿ ನ ಭೂತೋ ನ ಭವಿಷ್ಯತ್ ಹೇಳ್ತಕ್ಕಂಥದ್ದು. ನಿಮ್ಮನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯೋಗಗಳು ಹೇಳತಕ್ಕಂಥದ್ದು ಅಪಾರವಾದಂಥ ಸಂಪತ್ತು, ಅಪಾರವಾದಂಥ ಧನ, ಅಪಾರವಾದಂಥ ಜನ, ಇವೆಲ್ಲವೂ ಕೂಡ ನಿಮಗೆ ತುಂಬಾ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಒಂದು ವೇಳೆ ಶನಿದಶೆ ನಿಮಗೆ 2026ರಲ್ಲಿ ನೀವು ಶನಿದಶೆಯನ್ನು ಹೊಂದುತ್ತೀರಿ ಅಂತಾಗಿದ್ದರೆ ನೀವು ನಿಮ್ಮ ವಿಶೇಷವಾಗಿರ್ತಕ್ಕಂಥ ಕೋಟ್ಯಾಧಿಪತಿಯ ಅನುಗ್ರಹವನ್ನು ಕೂಡ ಪಡೆಯಲಿದ್ದೀರಿ. ಕೋಟ್ಯಾಧಿಪತಿಯ ಯೋಗವು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳುತ್ತೆ. ಇನ್ನು ಶುಕ್ರದಶೆ ನಿಮಗೇನಾದ್ರು ಪ್ರಾರಂಭವಾಗಿದ್ದಲ್ಲಿ ಆಕಸ್ಮಿಕ ಹಠಾತ್ತನೆ ಧನಯೋಗ ಹೇಳತಕ್ಕಂಥದ್ದು. ಅಂದರೆ 1 ರೂಪಾಯಿಯಿಂದ 100 ಕೋಟಿ ಸಂಪಾದನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಯೋಗವು ಕೂಡ ನಿಮಗೆ ಈ ರಾಶಿಯಲ್ಲಿ ಹೇಳಲ್ಪಡುತ್ತೆ ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ 2026 ಮೇಷರಾಶಿಯವರಿಗೆ ಅದ್ಭುತವಾದಂತಹ ರಾಜಯೋಗವನ್ನು ಕೊಡುತ್ತೆ ಹೇಳತಕ್ಕಂಥದ್ದು. ನಿಮ್ಮ ನಿಸ್ಸಂದೇಹವಾಗಿ ಎಲ್ಲ ರೀತಿಯಾದಂಥ ಒಳಿತನ್ನು ಮಾಡ್ತಕ್ಕಂಥದ್ದು ಯೋಗ, ಭಾಗ್ಯ, ಸಕಲ ಸಂಪತ್ತು, ನಾನಾ ವಿಧವಾದಂತಹ ಎಲ್ಲವೂ ಕೂಡ ನಿಮಗೆ ಕೈ ಸೇರಲಿದೆ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನ, ನಿಮ್ಮ ಆಗುಹೋಗುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದ್ದರೆ ಹಾಗಾದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಭಾವಚಿತ್ರ ನಮಗೆ ಕೆಳಕಂಡ ನಂಬರಿಗೆ ವಾಟ್ಸಪ್ ಮಾಡಿ ಕಳಿಸಿ, ಏನೆಂಬುದನ್ನು ತಿಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, 2026ರ ಭವಿಷ್ಯವನ್ನು ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಿದ್ದೋ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನಷ್ಟು ನಮಗೆ ವಿಡಿಯೋಗಳ ಬಗ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. 2026 ನಿಮಗೆ ಭಗವಂತ ಆಯುಷ್ಯಾನಂದ ಆಯುರಾರೋಗ್ಯವನ್ನು ಕರುಣಿಸಿ. ಯಾರ್ಯಾರಿಗೆ ಕಷ್ಟಗಳು ಇದೆಯೋ ಅವೆಲ್ಲ ಭಗವಂತ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಒಳ್ಳೆಯದು ಮಾಡಲಿ ಅಂತ ಕೂಡ ನಾನು ನಿಮಗೋಸ್ಕರ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, 2026ರ ವೃಷಭ ರಾಶಿಯ ಭವಿಷ್ಯ, ವರ್ಷ ಪೂರ್ತಿಯ ಭವಿಷ್ಯ ಹೇಳತಕ್ಕಂಥದ್ದು ಅಂದರೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಹೇಳತಕ್ಕಂಥದ್ದು. ಅಂದರೆ 1/1/2026ರಿಂದ ಪೂರ್ತಿಯಾಗಿ 365 ದಿನದ ಭವಿಷ್ಯ ಯೋಗಗಳು ಹೇಳತಕ್ಕಂಥದ್ದು. ಹಾಗಾದರೆ ಮೊದಲಿಗೆ ಒಂದು ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿಕೊಳ್ಳೋಣ. ವೃಷಭ ರಾಶಿಯವರಿಗೆ ಮಿಥುನದಲ್ಲಿ ಗುರು ಇರುವಂಥದ್ದು, ಹಾಗೆ ಸಿಂಹರಾಶಿಯಲ್ಲಿ ಕೇತು ಗ್ರಹ ಇರುವಂಥದ್ದು, ಹಾಗೆ ಕುಂಭರಾಶಿಯಲ್ಲಿ ರಾಹು ಗ್ರಹ ಇರುವಂಥದ್ದು, ಹಾಗೆ ಮೀನರಾಶಿಯಲ್ಲಿ ಶನಿಗ್ರಹವು ಇರುವಂಥದ್ದು. ಈ 4 ಗ್ರಹಗಳು ಈ ವರ್ಷ ಪೂರ್ತಿಯಾಗಿ ಇದೇ ಸ್ಥಳದಲ್ಲಿ ಇರತಕ್ಕಂತಹ ಕಾರಕಾದಿ ಯೋಗಗಳನ್ನು ಕೊಡ್ತಾ ಇರ್ತವೆ ಹೇಳ್ತಕ್ಕಂಥದ್ದು. ಹಾಗಾದರೆ
ವೃಷಭ ರಾಶಿಯವರಿಗೆ ಎಂತಹ ಯೋಗ ಇದೆ ಹೇಳತಕ್ಕಂಥ ಕೂಡ ನಾವು ಚಿಂತನೆ ಮಾಡಬೇಕು. ನೋಡಿ, ವೃಷಭ ರಾಶಿಯವರಿಗೆ 2ನೇ ಮನೆ ವಿಶೇಷವಾಗಿರ್ತಕ್ಕಂಥ ಧನಯೋಗ ಹೇಳತಕ್ಕಂಥದ್ದು. ನಿಮಗೆ 2026ರಲ್ಲಿ ವಿಪರೀತವಾಗಿ ಧನಯೋಗ ನೀವು ಹೊಂದುತ್ತೀರಿ ಅಂತ ಕೂಡ ಹೇಳುತ್ತೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಿದಲ್ಲಿ ಕೂಡ ಫಲಪ್ರದವಾಗತ್ತೆ, ಯಶಸ್ಸು ನಿಮಗೆ ಸಿಗುತ್ತೆ, ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ, ಜನಪ್ರಿಯತೆ ಕೂಡ ನೀವು ಗಳಿಸಲಿಕ್ಕೆ ತುಂಬಾ ಒಂದು ಅದ್ಭುತವಾದಂಥ ಯೋಗಕಾರಕವಾಗಿರ್ತೀರಿ ಅಂತ ಕೂಡ ಹೇಳುತ್ತೆ. ಹಾಗೆ ಋಣಯೋಗ ಹೇಳತಕ್ಕಂಥದ್ದು, ಈ ಹಿಂದೆ ಅನೇಕ ರೀತಿಯ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿ ಅನೇಕ ಋಣಬಾಧೆಯಲ್ಲಿ ಸಿಲ್ಕೊಂಡು ಒದ್ದಾಡ್ತಾ ಇದ್ದೀರಿ. ಆದರೆ 2026ರಲ್ಲಿ ಈ ಋಣಬಾಧೆಯು ದೋಷ ಮುಕ್ತರಾಗುತ್ತೀರಿ. ಸಾಲಬಾಧೆ ಎಷ್ಟೇ ಸಾಲಗಳಿದ್ದರೂ ಕೂಡ ಅದು ತೀರುತ್ತೆ. 2026ರ ವಿಶೇಷ ಯೋಗ ಇದೆ ನಿಮಗೆ 26ರಲ್ಲಿ ಅಂತ ಕೂಡ ಹೇಳಲ್ಪಡಿಸ್ತೀವಿ. ಸ್ತ್ರೀ ಯೋಗ ಹೇಳತಕ್ಕಂಥದ್ದು ಅಂದರೆ ನಿಮ್ಮ ವ್ಯವಹಾರ, ಉದ್ಯೋಗ ಇದಕ್ಕೆಲ್ಲವೂ ಕೂಡ ಒಂದು ಸ್ತ್ರೀಯರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಸ್ನೇಹ ಮತ್ತು ಹಣ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ರಾಜಯೋಗವನ್ನು ಕೂಡ ನೀವು ಆನಂದಿಸ್ತೀರಿ ಅಂತ ಕೂಡ ಹೇಳುತ್ತೆ 2026ರ ಭವಿಷ್ಯದಲ್ಲಿ ವೃಷಭ ರಾಶಿಯವರಿಗೆ. ಹಾಗೆ ಇನ್ನು ಭಾಗ್ಯೋದಯ ಕಾಲಗಳು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು 9ನೇ ಮನೆ ಭಾಗ್ಯಾಧಿಪತಿ ಧನಯೋಗ ಹೇಳ್ತಕ್ಕಂಥದ್ದು. ಅಂದರೆ ಶನಿ ಮಹಾರಾಜನ ಕೃಪೆಯಿಂದ ಅತ್ಯದ್ಭುತವಾಗಿರ್ತಕ್ಕಂತಹ ರಾಜಯೋಗ ಹೇಳ್ತಕ್ಕಂಥದ್ದು. ಅಂದರೆ ವಿವಾಹದಲ್ಲಿಯೂ ಕೂಡ ಒಂದು ಒಳ್ಳೆಯ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇದೆಯೋ ಆ ಇಚ್ಛೆ ಅನುಸಾರವಾಗಿ ವಿವಾಹ ಯೋಗಗಳು ಕೂಡ ನಿಮಗೆ ನಡೆಯುತ್ತೆ ಹೇಳತಕ್ಕಂಥದ್ದು. ಹಾಗೆ ವಾಹನ ಯೋಗ ಹೇಳ್ತಕ್ಕಂಥದ್ದು ಅಂದರೆ ತುಂಬ ಮೌಲ್ಯಧಾರಿತವಾಗಿರ್ತಕ್ಕಂಥ ವಾಹನವನ್ನು ಪಡೆದುಕೊಳ್ಳುತ್ತೀರಿ 2026ರಲ್ಲಿ ಹೇಳ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಪಲ್ಲಟಗಳು ಹೇಳತಕ್ಕಂಥದ್ದು, ಹಾಗೆ ಭೋಗ ಸ್ಥಾನಗಳು ಹೇಳತಕ್ಕಂಥದ್ದು ಅಂದರೆ ವಿಲಾಸಿಮಯವಾಗಿರ್ತಕ್ಕಂಥ ಜೀವನವನ್ನು ಮಾಡುತ್ತೀರಿ ಹೇಳತಕ್ಕಂಥದ್ದು. ಅಂದರೆ ನಿಮ್ಮ ಹತ್ತಿರ ವಿವಿಧ ರೀತಿಯಲ್ಲಿ ಭೋಗ ಭಾಗ್ಯಗಳನ್ನು ಭೋಗಿಸ್ತಕ್ಕಂತಹ ಒಂದು ಆಕರ್ಷಣ ಶಕ್ತಿ ನಿಮ್ಮದಾಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಸಂಸಾರದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ಒಂದು ಮಿತ್ರಸ್ಥಾನವನ್ನು ನೀವು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಬೆಳ್ಳಿ ಬಂಗಾರ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಅನೇಕ ರೀತಿಯ ವಿವಿಧ ರೀತಿಯಲ್ಲಿಯೂ ಕೂಡ ಅನೇಕ ಸಂಪತ್ತುಗಳನ್ನು ಅಭಿವೃದ್ಧಿಯನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು. ನೋಡಿ, ಅಷ್ಟೇ ಅಲ್ಲ, ವೃಷಭ ರಾಶಿಯವರಿಗೆ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಮುಖದಲ್ಲಿರಬಹುದು ಅಥವಾ ನಿಮ್ಮ ಮಾತಿನಲ್ಲಿರಬಹುದು ಅಥವಾ ನಿಮ್ಮ ದೃಷ್ಟಿ ಕೋಣದಲ್ಲಿರ್ತಕ್ಕಂಥದ್ದಿರ್ಬೋದು, ನಿಮ್ಮಲ್ಲಿ ಆಕರ್ಷಣೆ ಶಕ್ತಿ ತುಂಬ ಇರುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಮಾತಿನಲ್ಲಿಯೂ ಕೂಡ ಬಹಳ ಬೇಗವಾಗಿ ನೀವು ಆಕರ್ಷಣೆಯನ್ನು ನೀವು ಮಾಡುತ್ತೀರಿ ಹೇಳ್ತಕ್ಕಂಥದ್ದು. ಅಂದರೆ ನಿಮ್ಮಲ್ಲಿ ಒಂದು ಸೌಂದರ್ಯವೂ ಕೂಡ ಇರುತ್ತೆ. ನಿಮ್ಮಲ್ಲಿ ಆ ಸೌಂದರ್ಯಕ್ಕೆ ನಿಮ್ಮ ಆಕರ್ಷಣೆಗೆ ನಿಮ್ಮ ನೋಡುಗರು ಮಾರಿ ಹೋಗ್ತಾರೆ ಅಂತೂ ಕೂಡ ಹೇಳಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸುಗಂಧದ ದ್ರವ್ಯದಲ್ಲಿ ನೀವು ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರು ಶಯನ ಸುಖದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು. ಅಂದರೆ ಭೋಗ ಭಾಗ್ಯಾಧಿಪತಿ ಯೋಗವು ಕೂಡ ಇದರೆಲ್ಲ ನಿಮಗೆ ಸುಖವನ್ನು ಅನುಭವಿಸಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಕ್ಕಂತಹ ಯೋಗ ನಿಮ್ಮದಾಗಿರುತ್ತೆ ಅಂತ ಕೂಡ ಹೇಳುತ್ತೆ 2026ರ ಭವಿಷ್ಯದಲ್ಲಿ. ಅಷ್ಟೇ ಅಲ್ಲ, ನೋಡಿ, ವೃಷಭ ರಾಶಿಯವರಿಗೆ ಬುಧ ದಶೆ ಏನಾದರೂ ನಡೀತಾ ಇದ್ದರೆ ತುಂಬ ಅದ್ಭುತವಾದಂತಹ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು, ಉನ್ನತ ಸ್ಥಾನವನ್ನು ಪಡೆಯುವಂಥದ್ದು, ಅಥವಾ ಬುಧ ದಶೆ ಬುಧ ಭುಕ್ತಿ ಇದೇನಾದ್ರು ನಡೀತಾ ಇದ್ದದಲ್ಲಿ ಹೆಚ್ಚು ಧನ ಆಗಮನಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನು ಶನಿ ದಶೆ ನಿಮಗೆ ನಡೀತಾ ಇದ್ದರೆ ಅದು ಕೂಡ ನಿಮ್ಮ ರಾಶಿಯರಿಗೆ ಅಂದರೆ ವೃಷಭ ರಾಶಿ ಮತ್ತು ವೃಷಭ ಲಗ್ನ ಇದೆರಡೂ ಕೂಡ ವಿಭಿನ್ನ ರೀತಿಯಲ್ಲಿ ಫಲಾಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಶನಿ ದಶ ಹೇಳ್ತಕ್ಕಂಥದ್ದು ಅಂದರೆ ನಿಮಗೆ ಭಾಗ್ಯಾಧಿಪತಿ ಯೋಗದ ದಶೆ ಅಂತೂ ಕೂಡ ಇಲ್ಲಿ ಶನಿ ದಶೆ ನಿಮಗೆ ಕರೆಯುತ್ತೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಗವನ್ನು ಜನರ ಆಕರ್ಷಣೆ, ಅಷ್ಟೇ ಅಲ್ಲ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ದ್ವಿಗುಣ ಲಾಭವನ್ನು ಹೊಂದುತ್ತೀರಿ. ಹೊಸ ಹೊಸ ಸಿನಿಮಾಗಳು ಕೂಡ
ಸಿಗುತ್ತೆ, ನಿಮಗೆ ಆಕರ್ಷಣೆ ಆಗುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಯೋಗಪ್ರದವಾಗಿರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಗುರುದಶೆಯು ಕೂಡ ನಿಮಗೆ ಲಾಭಾಧಿಪತಿ ಯೋಗವನ್ನು ಕೊಟ್ಟು ಅದ್ಭುತವಾದಂಥ ಧನಯೋಗವನ್ನು ಕೂಡ ನಿಮಗೆ ಕೊಟ್ಟು ನಿಮ್ಮನ್ನು ಅತ್ಯುನ್ನತ ಸ್ಥಾನಮಾನ ಕೀರ್ತಿಯನ್ನು ಕೊಟ್ಟು ನಿಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ರಕ್ಷಣೆಯನ್ನು ಮಾಡ್ತಾರೆ ಹೇಳ್ತಕ್ಕಂಥದ್ದು ಗ್ರಹಾದಿ ಯೋಗಗಳು ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ 2026 ಭವಿಷ್ಯ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಇದೇ ರೀತಿ ನೀವು ಸಂತೋಷದಾಯಕವಾಗಿ ಸುಖದಾಯಕವಾಗಿ ಮತ್ತು ಪರಿಪೂರ್ಣ ಯಶಸ್ವಿಯ ಹಾದಿಯಲ್ಲಿ ನೀವು ಇರಿ ಅಂತ ಕೂಡ ನಾನು ಹಾರೈಸುತ್ತೇನೆ. ವೀಕ್ಷಕರೇ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನ ಬದುಕಿನಲ್ಲಿ ನೀವು ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನೀವು ನೊಂದು ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ನಮಗೆ ಕಳಿಸಿಕೊಡಿ. ಏನೆಂಬುದನ್ನು ಜ್ಯೋತಿಷಾಸ್ತ್ರವನ್ನು ನಿಮಗೆ ನಿಖರವಾಗಿ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ಮೊದಲೇ ಬಾರಿಗೆ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಅದ್ಭುತವಾದಂತಹ ಅಪಾರ ಧನ ಆಕರ್ಷಣ ಯೋಗ ಇದೆ ಹೇಳತಕ್ಕಂಥದ್ದು ಹೇಳುತ್ತೆ. ನೋಡಿ, ಮಿಥುನ ರಾಶಿಯಲ್ಲಿ ಗುರುಗ್ರಹವು ಇರುವಂಥದ್ದು. ಹಾಗೆ ಇನ್ನು ಧನಸ್ಥಾನ ಹೇಳ್ತಕ್ಕಂಥದ್ದು ಅಂದರೆ ಚಂದ್ರನ ಮನೆ ಧನಸ್ಥಾನ, ಧನ ಆಕರ್ಷಣೆ, ಶಾಂತಿಯ ಸಂಕೇತ. ಅಂದರೆ ನುಣ್ಣಗೆ ಬೆಣ್ಣೆಯಲ್ಲಿ ಕೂದಲು ತೆಗೆಯುವ ಹಾಗೆ ವ್ಯವಹಾರಗಳನ್ನು ಮಾಡಿಕೊಂಡು ಹಣವನ್ನು ಸಂಪಾದನೆಯನ್ನು ಮಾಡ್ತಾರೆ ಹೇಳತಕ್ಕಂಥದ್ದು ಕೂಡ ಇದರಲ್ಲಿ ಹೇಳುತ್ತೆ. ವಿಶೇಷವಾಗಿ ಧನಯೋಗ ಹೇಳತಕ್ಕಂಥದ್ದು. ಹಾಗೆ ಇನ್ನು 9ನೇ ಮನೆ ಯೋಗವು ಕೂಡ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಬಹುಕಾಲ ಧನಯೋಗ ಅಂತ ಕೂಡ ಹೇಳುತ್ತೆ ಮಿಥುನ ರಾಶಿಯವರಿಗೆ. ನೋಡಿ, ಎಂತಹ ಯೋಗ ಅಂದರೆ ನಿಮ್ಮನ್ನು ಹೆತ್ತಿರ್ತಕ್ಕಂಥವರು ಬಹಳ ಪುಣ್ಯವಂತರು, ಅದೃಷ್ಟವಂತರು ಹೇಳತಕ್ಕಂಥದ್ದು. ನಮ್ಮ ಮಕ್ಕಳು ಚೆನ್ನಾಗಿರಲಿ, ಅಪಾರವಾದಂಥ ಸಂಪತ್ತು ಐಶ್ವರ್ಯವನ್ನು ಸಂಪತ್ತನ್ನು ಮಾಡಲಿ ಅಂತ ಹೇಳ್ತಕ್ಕಂಥವ್ರು ಹರಿಸಿರುತ್ತಾರೆ. ಆ ಸಮಯ ಈಗ ನಿಮಗೆ ಬಂದಿದೆ. 2026 ಯೋಗ ನಿಮಗೆ ಪ್ರಾರಂಭ ಆಗ್ತಾ ಇದೆ ಅಂತ ಕೂಡ ಹೇಳಲ್ಪಡುತ್ತೆ ಜ್ಯೋತಿಷಾಸ್ತ್ರದಲ್ಲಿ. ಇನ್ನು ಅಧಿಕಾರ ಪ್ರಾಪ್ತಿ ಹೇಳ್ತಕ್ಕಂಥದ್ದು. ನೋಡಿ, ಅನೇಕ ವರ್ಷಗಳಿಂದ ಒಂದೇ ಸ್ಥಾನಮಾನದಲ್ಲಿ ಇರ್ದಿರ್ತೀರಿ. ಸ್ಥಾನ ಪಲ್ಲಟ ಆಗತಕ್ಕಂಥದ್ದು, ಪರಿವರ್ತನೆ ಆಗತಕ್ಕಂಥದ್ದು, ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಪರಿವರ್ತನೆ ಆಗತಕ್ಕಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಬಹಳ ವಿಶೇಷವಾಗಿ ಧನಯೋಗಗಳು ಕೂಡ ಉಂಟಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಈ ಯೋಗದಲ್ಲಿ ಹೇಳ್ತಕ್ಕಂಥದ್ದು ಸೌಭಾಗ್ಯ ಯೋಗ ಹೇಳ್ತಕ್ಕಂಥದ್ದು. ನೋಡಿ, ಹೆಣ್ಮಕ್ಳಿಗಂತೂ ಅತ್ಯದ್ಭುತವಾಗಿರ್ತಕ್ಕಂಥ ಸೌಭಾಗ್ಯ ಯೋಗ ಹೇಳ್ತಕ್ಕಂಥದ್ದು. 2026ರಲ್ಲಿ ಹೆಣ್ಮಕ್ಳು ತುಂಬ ಸಂತೋಷದಾಯಕವಾಗಿರ್ತಾರೆ. ವೃಷಭ ರಾಶಿಯವರು ಹೇಳ್ತಕ್ಕಂಥದ್ದು ತುಂಬ ಹಸನ್ಮುಖರಾಗಿ ಜೀವನ ಪೂರ್ತಿ ಖುಷಿಯಾಗಿರುವಂಥ ಒಂದು ಕಾಲ ನಿಮ್ಮದಾಗಿರುತ್ತೆ 2026ರ ಭವಿಷ್ಯ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, 2026ರಲ್ಲಿ ಹೊಸದಾಗಿ ಬಿಸ್ನೆಸ್ಸನ್ನು ಮಾಡತಕ್ಕಂಥವರಿಗೆ ಹೇರಳವಾಗಿ ಲಾಭವನ್ನು ತಂದು ಕೊಡುತ್ತೆ. ಅಪಾರ ಧನಪ್ರಾಪ್ತಿ ಯೋಗ ಹೇಳತಕ್ಕಂಥದ್ದು. ಅಡಿಕೆ, ತೆಂಗು ಇತ್ಯಾದಿ ಬೆಳೆಯನ್ನು ಬೆಳೆತಕ್ಕಂಥದ್ದು ಇರ್ಬೋದು, ರೇಷ್ಮೆ ಬೆಳೆಗಾರರಿರ್ಬೋದು, ಕೃಷಿಕರಿರ್ಬೋದು, ಅವರಿಗೂ ಕೂಡ ಭಾಗ್ಯಕಾಲ, ಭಾಗ್ಯೋದಯ, ಉತ್ತನ್ನತ ಕಾಲಮಾನಗಳು ಪ್ರಾಪ್ತಿಯಾಗತ್ತೆ ಹೇಳತಕ್ಕಂಥದ್ದು. ಯಂತ್ರೋಪಕರಣಗಳಲ್ಲಿ ಕೂಡ ಹೊಸ ಐಡಿಯಾಲಜಿ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿ ಯೋಗವು ಕೂಡ ಸಿಗುತ್ತೆ ಹೇಳತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಅಷ್ಟೇ ಅಲ್ಲ, ಹಾಗೆ ಮಿಥುನ ರಾಶಿಯವರಿಗೆ ವಿವಾಹಾದಿ ಯೋಗಗಳು ಕೂಡ ಅತ್ಯದ್ಭುತವಾಗಿ ಕೂಡ ಬರುತ್ತೆ. ನಿಮ್ಮ ಇಚ್ಛಾನುಸಾರವಾಗಿ ಕೂಡ ಬರುತ್ತೆ. ಸತಿಪತಿಗಳು ಅನೇಕ ದಿನಗಳಿಂದ ಕಲಹ, ವೈರತ್ವ, ವಿರಸಗಳು, ಮೂರನೇ ವ್ಯಕ್ತಿಗಳಿಂದ ತುಂಬ ಕಷ್ಟಗಳನ್ನು ಪಟ್ಟು ಎಲ್ಲೋ ಒಂದು ಕಡೆ ಸಂಶಯಾಸ್ಪದವಾಗಿ ವೈವಾಹಿಕ ಜೀವನ ನಡೀತಾ ಇದ್ದರೂ ಕೂಡ ಅದು ಶಮನಗೊಂಡು ಮತ್ತು ಮೊದಲಿನಂತೆಯೇ ಒಳ್ಳೆ ರೀತಿಯ ಬಾಂಧವ್ಯವನ್ನು ಸಿಗುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಮಿಥುನ ರಾಶಿಯವರಿಗೆ ಸಂತಾನ ಯೋಗ ಹೇಳ್ತಕ್ಕಂಥದ್ದು ಬಹುದಿನದ ಒಂದು ಕನಸು ನಿಮಗೆ ನನಸಾಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ 2026ರ ಮಿಥುನ ರಾಶಿಯ ಭವಿಷ್ಯದಲ್ಲಿ ವೀಕ್ಷಕರೇ. ಹಾಗೆ ಇನ್ನು 9ನೇ ಮನೆ ಅಧಿಪತಿ ಯೋಗ ಭಾಗ್ಯಕಾಲ ಹೇಳ್ತಕ್ಕ ನೀವು 2026ರಲ್ಲಿ ನೀವು ಭಾಗ್ಯವಂತರು ಹೇಳ್ತಕ್ಕಂಥದ್ದು ಅದೃಷ್ಟದ ಬಾಗಲು
ನಿಮಗಾಗಿ ತೆರೆದಿರುತ್ತೆ ಹೇಳತಕ್ಕಂಥದ್ದು. ಭಗವಂತನ ಕೃಪೆ ನಿಮಗೆ ಸದಾ ಇರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮಗೆ ಜೀವನ ಪೂರ್ತಿ ಆದಿ ಮಧ್ಯ ಅಂತ್ಯಕಾಲದಲ್ಲೂ ಕೂಡ ತುಂಬ ಅದೃಷ್ಟದಾಯಕವಾದಂಥ ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಹಣ ನಿಮಗೆ ಕೈಗೆ ಸೇರುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, 11ನೇ ಮನೆ ಅಧಿಪತಿ ಕುಜನು ಕೂಡ ಭೂಮಿ ಯೋಗ ಹೇಳ್ತಕ್ಕಂಥದ್ದು, ಸ್ವಂತ ಮನೆಯನ್ನು ಪಡೆದುಕೊಳ್ಳುವಂಥದ್ದು ಅಥವಾ ಅಪಾರ್ಟ್ಮೆಂಟನ್ನು ಪಡೆಯುವಂಥದ್ದು, ಜಮೀನನ್ನು ತೊಳ್ಕೊಳ್ತಕ್ಕಂಥದ್ದು, ಜಾಗವನ್ನು ಪಡೆದುಕೊಳ್ತಕ್ಕಂಥದ್ದು, ಒಳ್ಳೆಯ ಇಂಡಸ್ಟ್ರಿಗಳನ್ನು ಮಾಡ್ತಕ್ಕಂಥ ಗೌರ್ಮೆಂಟಿಂದ ಬರ್ತಕ್ಕಂಥ ಲಾಭಗಳು ಇವೆಲ್ಲವನ್ನು ಕೂಡ ಪಡೆಯುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಮಿಥುನ ರಾಶಿಯವರಿಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಭಾಳ ಖುಷಿಯಾಗತ್ತೆ. ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಲಿಕ್ಕೂ ಕೂಡ ಆನಂದಮಯವಾಗಿರ್ತಕ್ಕಂಥ ಜೀವನ ಸಂತೋಷವಾಗಿರಲಿ ಅಂತ ಕೂಡ ಹಾರೈಸುತ್ತೇನೆ. ಹಾಗೆ ಇನ್ನು ಈ ಮಿಥುನ ರಾಶಿಯವರಿಗೆ ಚಂದ್ರದಶೆ ಬಹಳ ಅದ್ಭುತವಾಗಿ ಮಿಥುನ ರಾಶಿಯವರಿಗೆ 2026ರಲ್ಲಿ ಚಂದ್ರದಶೆ ಏನೋ ನಡೀತಾ ಇದ್ದರೆ ತುಂಬ ಚೆನ್ನಾಗಿ ಆನಂದಮಯವಾಗಿರ್ತಕ್ಕಂಥ ಜೀವನ, ಸೊಗಸಾದ ಸಂತೋಷಮಯವಾಗಿರ್ತಕ್ಕಂಥ ಜೀವನ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಒಂದು ವೇಳೆ ಶನಿದಶೆ ಕೂಡ ನಡೀತಾ ಇದ್ದರೆ ಅದು ಕೂಡ ನಿಮ್ಮ ಉಲ್ಲಾಸಭರಿತವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂತಹ ಮತ್ತು ಭಾವೈಕ್ಯತೆಯ ಜೀವನ ಅಂತೂ ಕೂಡ ಹೇಳಲ್ಪಡುತ್ತೆ. ಇನ್ನು ಕುಜದಶೆ ನಡೀತಾ ಇದ್ದರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ, ಕೋರ್ಟು ಕಚೇರಿ, ವ್ಯಾಜ್ಯ ತಕರಾರುಗಳಿದ್ದರೂ ಕೂಡ ಅದು ನಿಮ್ಮಂತೆ ವಿಜಯಶೀಲವಾಗುತ್ತೆ. ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂಥ ನೀವು ಏನು ಕೇಳ್ತೀರೋ ಅದರಂತೆ ನಿಮಗೆ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ 2026 ಭರ್ಜರಿ ಧನಯೋಗ ಹೇಳ್ತಕ್ಕಂಥ ನೀವು ಕೂಡ 2026ರಲ್ಲಿ ಕೋಟ್ಯಾಧೀಶ್ವರ ಆಗುತ್ತೀರಿ ಅಂತ ಕೂಡ ನಾನು ಈ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ. ಇನ್ನು ನಿಮ್ಮ ಹಲವಾರು ರೀತಿಯ ವೈಯಕ್ತಿಕ ಜೀವನದ ಬಗ್ಗೆ ಆಗು ಹೋಗುವ ಕಷ್ಟ ಕಾರ್ಪಣ್ಯ ಬಗ್ಗೆ ಚಿಂತಿಸಬೇಕೇ? ಹಾಗಾದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ವೀಕ್ಷಕರೇ, ಮೊದಲ ಬಾರಿಗೆ ಯಾರು ನಮ್ಮ ವಿಡಿಯೋವನ್ನು ನೋಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮಂಗಳವಾಗಲಿ. ಅಷ್ಟೇ ಅಲ್ಲ, ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗಲಿ, ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೂಡ ಹರಿಸ್ತೇನೆ. ಶುಭವಾಗಲಿ, ಮಂಗಲವಾಗಲಿ. 1/1/2026 ಅಂದರೆ 365 ದಿನದ ಭವಿಷ್ಯದ ಫಲಾಫಲಗಳು ಹೇಳತಕ್ಕಂಥದ್ದು. ವೀಕ್ಷಕರೇ, ಹಾಗಾದರೆ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅಂದರೆ ಕರ್ಕಾಟಕ ರಾಶಿ ಮತ್ತು ಕಟಕ ಲಗ್ನದ ವಿಚಾರಗಳು ಹೇಳತಕ್ಕಂಥ, ಅಂದರೆ ಯೋಗಗಳೆಲ್ಲವೂ ಕೂಡ ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತ ಕೂಡ ಹೇಳಬಹುದು. ಅಂದರೆ ರವಿಯ ಸ್ಥಾನದಲ್ಲಿ ಕೇತು ಇರುವುದರಿಂದ ಅತ್ಯಂತ ಧನಸ್ಥಾನಗಳು ಪ್ರಾಪ್ತಿಯಾಗತ್ತೆ ಕರ್ಕಾಟಕ ರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಅಂದರೆ ದುಡ್ಡಿನ ಸುರುಮಳೆಯೇ ಕೂಡ ಉಂಟಾಗತ್ತೆ ಕರ್ಕಾಟಕ ರಾಶಿಯವರಿಗೆ 2026ರ ಭವಿಷ್ಯದಲ್ಲಿ ಸೂಚಿಸುತ್ತಾ ಇದೆ. ಹಾಗೆ ಮಹಾರಾಜಯೋಗ ಹೇಳತಕ್ಕಂಥದ್ದು, ರಾಜಯೋಗ ಅಂದರೆ ಈ ರಾಜಯೋಗದಲ್ಲಿ ಕೂಡ ವಿಪರೀತ ರಾಜಯೋಗ ಹೇಳತಕ್ಕಂಥದ್ದು, ಅದು ಕೂಡ ಕರ್ಕಾಟಕ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಧನಭಾಗ್ಯ ಯೋಗ ಹೇಳ್ತಕ್ಕಂಥದ್ದು, ಅಂದರೆ ಕೈಯಲ್ಲಿ ಸದಾ ಕಾಲ ಮಹಾಲಕ್ಷ್ಮಿ ಸಮೇತವಾಗಿ ಕೈಯಲ್ಲಿ ಹಣ ನಿಲ್ತಾ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕೀರ್ತಿ ಯೋಗ ಹೇಳ್ತಕ್ಕಂಥದ್ದು, ಅಂದರೆ ಕೀರ್ತಿಯೋಗ, ಧನಯೋಗ, ಅದೃಷ್ಟದ ಯೋಗ, ಹಾಗೆ ಒಂದು ಒಳ್ಳೆಯ ಭೂಯೋಗ ಅಂತ ಕೂಡ ಹೇಳುತ್ತೆ. ಅಂದರೆ 4 ರೀತಿಯ ಧನಯೋಗಗಳು ಈ ಕರ್ಕಾಟಕ ರಾಶಿಯವರಿಗೆ ಈ 2026ರ ಭವಿಷ್ಯದಲ್ಲಿ ಸಿಗ್ತಾ ಇರತಕ್ಕಂತಹ ವಿಚಾರಗಳು ವೀಕ್ಷಕರೇ. ಹಾಗೆ ಇನ್ನೊಂದು, ಮೀನರಾಶಿಯಲ್ಲಿ ಶನಿ ಇರುವುದರಿಂದ, ಮೀನರಾಶಿಯಾಧಿಪತಿ ಗುರು, ಇಂತಹ ಒಂದು ಗುರುವಿನ ಜೊತೆಗೆ ಶನಿ ಇರುವುದರಿಂದ 9ನೇ ಭಾಗ್ಯಾಧಿಪತಿ ಯೋಗ ಅಂತ ಕೂಡ ನೋಡಿ, ಅದೃಷ್ಟ ಹೇಳ್ತಕ್ಕಂಥದ್ದು ಹೇಗೆ ಹುಡುಕಿ ಬರುತ್ತೆ ಹೇಳ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಬಾಗಿಲು 2026 ಬಾಗಿಲು ತೆರ್ಕೊಂಡಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಬಂಧು ಬಾಂಧವರಲ್ಲಿಯೂ ಕೂಡ ಒಳ್ಳೆಯ ಪ್ರೀತಿ ವಿಶ್ವಾಸ ಯೋಗಗಳು ಹೇಳ್ತಕ್ಕಂಥದ್ದು. ಅಂದರೆ ಪಿತ್ರಾರ್ಜಿತ ಆಸ್ತಿಯೂ ಕೂಡ ನಿಮಗೆ ಎಲ್ಲಕ್ಕಿಂತ ಹೆಚ್ಚು ನಿಮಗೆ ಪಾಲುದಾರಿಕೆಯಲ್ಲಿ ನಿಮಗೆ ಶೇರ್ ಇರುತ್ತೆ ಅಂತ ಕೂಡ ಇಲ್ಲಿ ಹೇಳಲ್ಪಡುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ,
ಹಾಗೆ ವಾಹನ ಯೋಗ ಹೇಳ್ತಕ್ಕಂಥದ್ದು ಹೊಸದಾಗಿ ಒಳ್ಳೆಯ ಒಂದು ಹೆಚ್ಚು ಮೌಲ್ಯದ ವಾಹನವನ್ನು ಪಡೆದುಕೊಳ್ಳತಕ್ಕಂಥ ಯೋಗ ಇದೆ, ಗ್ರಹ ಯೋಗ ಹೇಳ್ತಕ್ಕಂಥದ್ದು. ಹಾಗೆ ನಿಧಿ ನಿಕ್ಷೇಪಗಳು ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಹಠಾತ್ತನೆ ಗುಪ್ತ ಧನ ಯೋಗ, ಕಾರಕಾದಿ ಯೋಗಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಬಂಧುಗಳ ಜೊತೆಗೆ ಒಳ್ಳೆಯ ಸಂಬಂಧಗಳಿರುತ್ತೆ ಹೇಳ್ತಕ್ಕಂಥದ್ದು. ಎಲ್ಲೆಲ್ಲಿ ಶತ್ರುಗಳಿರುತ್ತೋ ಅವರೆಲ್ಲರೂ ಕೂಡ ಮಿತ್ರ ಆಗಿರುತ್ತೆ ಹೇಳ್ತಕ್ಕಂಥ. ಅಂದರೆ ನೀವು ಕೂಡ 2026ರಲ್ಲಿ ಮೊಗ್ಗಿನಂತೆ ಮನಸ್ಸು ಉಳ್ಳವರಾಗಿರ್ತೀರಿ, ಆಗ ಮೊಗ್ಗಿನಂತೆ ಮನಸ್ಸು ಉಳ್ಳವರಾಗಿರುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ಬಂಧುಗಳಲ್ಲಿಯೂ ಕೂಡ ಒಂದು ಒಳ್ಳೆ ರೀತಿಯ ಸಮಾಗಮಗಳು ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ನಿಮಗೊಂದು ಪುತ್ರ ಸಂತಾನವೂ ಕೂಡ ಇರುತ್ತೆ. ಬಹುದಿನದ ಕನಸು ನಿಮಗೆ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಅಂದರೆ ಧನ ವಶೀಕರಣ ಹೇಳತಕ್ಕಂಥದ್ದು. ಹಣ ನಿಮಗೆ ಮಹಾಲಕ್ಷ್ಮಿ ಸದಾ ನಿಮ್ಮ ಕೈಯಲ್ಲಿ ನೆಲೆಸಿರುತ್ತಾಳೆ ಹೇಳ್ತಕ್ಕಂಥದ್ದು. ನೀವು ತುಂಬ ಅದೃಷ್ಟವಂತರು. ನಿಮ್ಮನ್ನು ಯಾರು ಆಕರ್ಷಿಸುತ್ತಾರೋ, ಯಾರು ನಿಮ್ಮನ್ನು ಆಶ್ರಯಿಸುತ್ತಾರೋ, ಕರ್ಕಾಟಕ ರಾಶಿಯವರ ವ್ಯವಹಾರದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಅವರ ಅದೃಷ್ಟ ಎಲ್ಲರಿಗೂ ಕೂಡ ಶೇರ್ ಆಗ್ತಾ ಇರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ ಹೇಳ್ತಕ್ಕಂಥದ್ದು. ಹಾಗೆ ಸಂಸಾರದಲ್ಲಿಯೂ ಕೂಡ ಒಂದು ಒಳ್ಳೆಯ ಲೀಡರ್ಶಿಪ್ ಆಗಿರ್ತಾರೆ. ಬಂಧುಗಳಲ್ಲಿಯೂ ಕೂಡ ಒಂದು ಲೀಡರ್ಶಿಪ್ ಆಗಿರ್ತಾರೆ. ಒಳ್ಳೆಯ ಉದ್ಯೋಗವಿರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಬೇರೆ ಬೇರೆ ಥರದ ರಂಗಸ್ಥಳದಲ್ಲಿಯೂ ಕೂಡ ಒಳ್ಳೆಯ ಲೀಡರ್ಶಿಪ್ಪನ್ನು ಮಾಡ್ತಕ್ಕಂಥದ್ದು. ಹಾಗೆ ಸಂಘ ಸಂಸ್ಥೆಯಲ್ಲೂ ಕೂಡ ಇವರ ಪ್ರಭಾವ, ನಾಯಕತ್ವ, ಇವರ ಹಿಡಿತ ತುಂಬ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗಂತೂ ಅದ್ಭುತವಾದಂತಹ ರಾಜಯೋಗ ಅಂತಲೇ ಕೂಡ ಹೇಳಲ್ಪಡುತ್ತೆ 2026ರ ಭವಿಷ್ಯ ಹೇಳ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಶುಕ್ರ ದಶೆ ನಡೀತಾ ಇದ್ದರೆ ಇನ್ನೂ ವಿಪರೀತ ಹಣ ಯೋಗ ಹೇಳ್ತಕ್ಕಂಥದ್ದು. ಇನ್ನೂ ತುಂಬಾ ಧನ ನಿಮ್ಮ ಕೈಗೆ ಸೇರ್ತಾ ಇರುತ್ತೆ. ಗುರುದಶೆ ನಡೀತಾ ಇದ್ದರೆ ಇನ್ನೂ ನಿಮ್ಮ ಹೆಸರಲ್ಲಿ ಅನೇಕ ಸೈಟು, ಮನೆ, ಜಮೀನು ಇವೆಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ರವಿ ದಶೆ ನಡೀತಾ ಇದ್ದರೆ ಸರ್ಕಾರ ಮಟ್ಟದಲ್ಲಿ ಕೀರ್ತಿ, ಯಶಸ್ಸು, ಶ್ರೇಯಸ್ಸು, ಕೀರ್ತಿ, ಲಾಭ ಇವೆಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಕರ್ಕಾಟ ರಾಶಿಯಂತೂ ತುಂಬಾ ಯೋಗ ತುಂಬ ಚೆನ್ನಾಗಿದೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯಲ್ಲಿಯೂ ಕೂಡ ನಾವು ಚಿಂತನೆ ಮಾಡಬೇಕು. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಕಷ್ಟ, ಕಾರ್ಪಣ್ಯ, ದುಃಖ, ದುಮ್ಮಾನಗಳನ್ನು ಚಿಂತನೆ ಮಾಡಬೇಕು ಅಂತಿದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಾಪ್ ಮಾಡಿದಲ್ಲಿ ನಿಖರವಾಗಿ ತಿಳಿಸಿಕೊಡಲಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವಿಶೇಷವಾಗಿರ್ತಕ್ಕಂಥದ್ದು 2026ರ ವರ್ಷ ಭವಿಷ್ಯ ಅಂದರೆ ಒಂದು ವರ್ಷದ ಭವಿಷ್ಯ, 365 ದಿನದ ಭವಿಷ್ಯದ ಫಲಾಫಲಗಳು ಹೇಗಿದೆ ಹೇಳತಕ್ಕಂಥದ್ದು. ಮಘಾ ನಕ್ಷತ್ರ, ಹುಬ್ಬಾ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಸಿಂಹರಾಶಿ ಹೇಳತಕ್ಕಂಥದ್ದು. ಹಾಗಾದರೆ ಒಂದು ಸಣ್ಣದೊಂದು ಗೋಚಾರದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಮಿಥುನದಲ್ಲಿ ಗುರು ಒಂದು ಉನ್ನತ ಸ್ಥಾನಮಾನವನ್ನು, ಕೀರ್ತಿಯನ್ನು ಪಡೆಯುವಂಥದ್ದು. ಹಾಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಕೂಡ ಇರುವಂಥದ್ದು. ಹಾಗೆ ಸಿಂಹರಾಶಿಯಲ್ಲಿ ಕೇತು ಗ್ರಹ. ಅಂದರೆ ಈ ಕೇತು ವಿಶೇಷವಾಗಿರ್ತಕ್ಕಂತಹ ಜನ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಎರಡೂ ವಿವಿಧ ರೀತಿಯಲ್ಲಿ ಫಲಾಫಲಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ಅತ್ಯಂತ ಧನವನ್ನು ಕೊಡ್ತಕ್ಕಂಥದ್ದು, ಲಾಭವನ್ನು ಕೊಡ್ತಕ್ಕಂಥದ್ದು, ವಿಪರೀತವಾದಂಥ ಹಣವನ್ನು ಕೊಡ್ತಕ್ಕಂಥ ಸ್ಥಾನ ಕನ್ಯಾ ರಾಶಿ. ಕನ್ಯಾ ರಾಶಿಯಾಧಿಪತಿ ಬುಧ ಗ್ರಹ. ಹಾಗೆ ಇದರ ಜೊತೆಗೆ ಪಂಚಮ ಸ್ಥಾನವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದು ಕೂಡ ಧನುರಾಶಿಯಾಗಿರುತ್ತೆ. ಸಪ್ತಮ ಸ್ಥಾನ ಅಂದರೆ ಕುಂಭರಾಶಿ 7ನೇ ಮನೆ ಆಗುತ್ತೆ ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯವರಿಗೆ. ಇಲ್ಲಿ ಒಂದು ವಿಶೇಷವಾದಕ್ಕಿರ್ತಕ್ಕಂಥ ಒಂದು ಸೂಚನೆ ಸಿಗತ್ತೆ ನಿಮಗೆ ಸಿಂಹರಾಶಿಯವರಿಗೆ.
ಹಾಗೆ ಮೀನರಾಶಿಯಲ್ಲಿ ಶನಿ, ಇವೆಲ್ಲವೂ ಗೋಚಾರದಲ್ಲಿರ್ತಕ್ಕಂತಹ ಒಂದು ಸಂಕ್ಷಿಪ್ತ ಗ್ರಹಗತಿಗಳ ವಿಚಾರ. ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದವರಿಗೆ 11ನೇ ಮನೆ ಧನಯೋಗ ಹೇಳತಕ್ಕಂಥದ್ದು ಹೇಳಲ್ಪಡುತ್ತೆ. ಅಂದರೆ ಮಿಥುನ ರಾಶಿ ಏಕಾದಶ ಸ್ಥಾನ ಒಳ್ಳೆಯ ಕಾರಕ, ಒಳ್ಳೆಯ ಯೋಗ, ಧನಾತ್ಮಕವಾಗಿ ಅತ್ಯಂತ ಬಲಿಷ್ಠ ಮತ್ತು ಯಶಸ್ಸನ್ನು ಕೊಡತಕ್ಕಂತಹ ಸ್ಥಾನ. ಹಾಗಾಗಿ 2026ರಲ್ಲಿ ನೀವು ಅದ್ಭುತ ವ್ಯಕ್ತಿಗಳಾಗುತ್ತೀರಿ ಹೇಳ್ತಕ್ಕಂಥದ್ದು. ಬಹುವಿಧ ರೀತಿಯಲ್ಲಿ ಸಂಪತ್ತುಗಳನ್ನು ಹೊಂದುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಲಾಭಸ್ಥಾನ ಬಂದಾಗ ರಾಜಯೋಗ ಅಂತೂ ಕೂಡ ಹೇಳುತ್ತೆ ಸಿಂಹರಾಶಿಗೆ. ಅಷ್ಟೇ ಅಲ್ಲ, ಅದೃಷ್ಟದ ಮೇಲೆ ಅದೃಷ್ಟಗಳು ಪ್ರಾಪ್ತಿಯಾಗ್ತಾ ಇರುತ್ತೆ. ಮೇಲಿಂದ ಮೇಲೆ ನಿಮಗೆ ಧನ ಹಣ ನಿಮಗೆ ಕೈಗೆ ಸಿಗುತ್ತಾನೆ ಇರುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಕೇಳಿದರೆ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸ್ತ್ರೀಯರಿಂದ ನಿಮಗೆ ಧನಲಾಭ, ಉನ್ನತ ಕೀರ್ತಿ ಮತ್ತು ಯಶಸ್ಸು ಕೂಡ ಸಿಗತ್ತೆ ಹೇಳ್ತಕ್ಕಂಥದ್ದು ಕೂಡ ಈ ವರ್ಷ ಭವಿಷ್ಯದಲ್ಲಿ ಸೂಚಿಸ್ತಾ ಇದೆ. ಇನ್ನು ವಿದೇಶದಲ್ಲಿ ಇರತಕ್ಕಂಥವರಿಗೆ ಉದ್ಯೋಗವು ಕೂಡ ಭಾಳ ಉನ್ನತ ಸ್ಥಾನಗಳನ್ನು ಅಲಂಕರಿಸುವಿರಿ. ನಿಮಗೆ ಸ್ಥಾನಪಲ್ಲಟ ಆಗತಕ್ಕಂಥದ್ದು, ಹಾಗೆ ವಿವಿಧ ರೀತಿಯಲ್ಲಿ ಧನಲಾಭವು ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕೀರ್ತಿ ಸಿಗುತ್ತೆ ಹೇಳ್ತಕ್ಕಂಥದ್ದು. ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರತಿಭೆಯನ್ನು ನೀವು ಹೊಂದುತ್ತೀರಿ. ನೀವು ಮಾತು ಕಡಿಮೆ, ಕೆಲಸವನ್ನು ಜಾಸ್ತಿ ಮಾಡುತ್ತೀರಿ ಹೇಳ್ತಕ್ಕಂಥದ್ದು. ಕೆಲವೊಂದಷ್ಟು ವಿಚಾರಗಳನ್ನು ಮತ್ತು ವ್ಯವಹಾರಗಳನ್ನು ಗೌಪ್ಯತೆಯಿಂದ ಸಾಧಿಸ್ತಕ್ಕಂಥ ಛಲ ನಿಮ್ಮಲ್ಲಿದೆ ಹೇಳ್ತಕ್ಕಂಥದ್ದು. ಅಂದರೆ ನೀವು ಬಂದಿರತಕ್ಕಂಥ ಹಾದಿ, ಅಂದರೆ ಆನೆ ಹೋಗಿದ್ದೇ ಮಾರ್ಗ ಹೇಳತಕ್ಕಂಥದ್ದು, ನೀವು ನುಡಿದಿದ್ದೇ ಎಲ್ಲವೂ ಸತ್ಯ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಆದರೆ ನಿಮ್ಮ ಮಾತಿನಲ್ಲಿ ಒಂದು ಒಳ್ಳೆ ರೀತಿಯ ಮೌಲ್ಯಾಧಾರಿತವಾಗಿರ್ತಕ್ಕಂಥ ವಸ್ತುಗಳು ನಿಮ್ಮ ಮಾತಿನಲ್ಲಿ ಸಿಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ 2026ರ ಭವಿಷ್ಯದಲ್ಲಿ. ಇನ್ನು ಇದರ ಜೊತೆಗೆ ವಿಶೇಷವಾಗಿ ಸಂಸಾರದ ಬದುಕಿನಲ್ಲಿ ಒಂದಷ್ಟು ತಾರತಮ್ಯಗಳು ಉಂಟಾಗ್ತಾ ಇರುತ್ತೆ. ವಿವಿಧ ರೀತಿಯಲ್ಲಿ ಆಸ್ತಿಯ ವಿಚಾರದಲ್ಲಿ ಕೂಡ ಕೆಲವೊಂದಷ್ಟು ಕಲಹಗಳು ಸಂಭವಿಸುತ್ತೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಆಸ್ತಿಗಳನ್ನು ನಿಮ್ಮ ಹೆಸರಲ್ಲಿ ಇಟ್ಕೊಳ್ತಕ್ಕಂಥದ್ದು, ಆದರೆ ಬೇರೆಯವರು ಅದನ್ನು ಪಡೆದುಕೊಳ್ಳಿಕ್ಕೆ ಇಚ್ಛಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಕುಟುಂಬ ವರ್ಗದವರು ನನ್ನ ಹೆಸರಿಗೆ ಎಲ್ಲ ರೀತಿಯಾದಂಥ ನಿಮ್ಮ ವ್ಯವಹಾರಗಳನ್ನೆಲ್ಲವೂ ಕೂಡ ನಮಗೆ ಕೊಡಿ ಹೇಳತಕ್ಕಂಥದ್ದು ಮಾತು ಆಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಆದರೆ ಎಚ್ಚರಿಕೆಯಿಂದ ಇರಬೇಕು ಹೇಳತಕ್ಕಂಥದ್ದು. ಹಾಗೆ ಎಲ್ಲರೂ ನಿಮ್ಮನ್ನು ಕೈಬಿಟ್ಟು ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಿಂಹರಾಶಿಯವರಿಗೆ ಬುಧ ದಶೆ ಹೇಳ್ತಕ್ಕಂಥದ್ದು ಅದ್ಭುತವಾದಂಥ ಬುಧಾದಿತ್ಯ ಯೋಗಗಳನ್ನು ಉಂಟು ಮಾಡುತ್ತೆ ಹೇಳ್ತಕ್ಕಂಥದ್ದು. ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ವ್ಯವಹಾರ, ಹಣದ ಒಳಹರಿವು ಕೂಡ ಜಾಸ್ತಿ ಆಗುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಅಷ್ಟೇ ಅಲ್ಲ, ಕುಜದಶೆ ಕೂಡ ಅದ್ಭುತವಾಗಿರ್ತಕ್ಕಂಥ ಭಾಗ್ಯಸ್ಥಾನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು. ನೋಡಿ, ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯವರಿಗೆ ಭಾಗ್ಯಸ್ಥಾನ ಹೇಳ್ತಕ್ಕಂಥದ್ದು ಮೇಷರಾಶಿ ಆಗುತ್ತೆ. ಅಂತಹ ಮೇಷರಾಶಿ ವಿಶೇಷವಾಗಿ ಭಾಗ್ಯಸ್ಥಾನವನ್ನು ಮೇಷರಾಶಿಯಾಧಿಪತಿ ಕುಜ ಹೇಳ್ತಕ್ಕಂಥವನು ಎಲ್ಲೇ ಇರಲಿ, ಹೇಗೆ ಇರಲಿ, ನಿಮಗೆ ಭಾಗ್ಯೋದಯ ಕಾಲಗಳನ್ನು ಕೊಟ್ಟು ನಿಮಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಖುಷಿಯಾಗಿ ನಿಮ್ಮ ಜೀವನವನ್ನು ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಇನ್ನು ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಅಗ್ರಗಣ್ಯರಾಗಿ ಸ್ಥಾನಮಾನಗಳನ್ನು ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ವ್ಯವಹಾರದನವು ಕೂಡ ತುಂಬ ಚೆನ್ನಾಗಿ ಅಭ್ಯುದಯ ಫಲಪ್ರಾಪ್ತಿ ಆಗತ್ತೆ ಹೇಳ್ತಕ್ಕಂಥದ್ದು. ಒಂದೇ ಒಂದು ವಿಚಾರ ಏನಪ್ಪ ಅಂತ ಕೇಳಿದರೆ, ಸಿಂಹರಾಶಿಯವರು ಹಣದ ವಿಚಾರದಲ್ಲಿ ಮತ್ತು ಕುಟುಂಬದ ವಿಚಾರದಲ್ಲಿ, ದಾಯಾದಿಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇದ್ದರೆ ತುಂಬ ಸಂತೋಷ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜೀವನದಲ್ಲಿ ಜಾತಕ ಇತ್ಯಾದಿಗಳನ್ನು ಕೇಳಬೇಕು ಹೇಳತಕ್ಕಂಥ ನಿಮಗೆ ಅನಿಸಿದ್ದಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ನಮಗೆ ವಾಟ್ಸಪ್ ಮಾಡಿ ಕಳಿಸಿ. ಅಷ್ಟೇ ಅಲ್ಲ,
ಈ ನಮ್ಮ ವಿಡಿಯೋವನ್ನು ಹೊಸದಾಗಿ ನೀವು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಅಂತ ಹೇಳ್ತಾ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಈ ವರ್ಷ ಪೂರ್ತಿ ಶಿವನ ಅನುಗ್ರಹ, ಶಿವನ ಆಶೀರ್ವಾದ, ಹಾಗೆ ಶಿವನ ಸದಾ ನಿಮಗೆ ದುಃಖ ಶೋಕಾದಿಗಳನ್ನೆಲ್ಲ ದೂರ ಮಾಡಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಕನ್ಯಾ ರಾಶಿಯ ವರ್ಷ ಭವಿಷ್ಯ ಹೇಳತಕ್ಕಂಥದ್ದು ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಹೇಳತಕ್ಕಂಥದ್ದು. ಇಲ್ಲಿ ಒಂದು ಸಣ್ಣದಾದ ಗೋಚಾರದ ಫಲಾಫಲಗಳನ್ನು ವಿಮರ್ಶೆ ಮಾಡೋಣ. ಮಿಥುನ ರಾಶಿಯಲ್ಲಿ ಗುರುಗ್ರಹವು, ಹಾಗೆ ಸಿಂಹ ರಾಶಿಯಲ್ಲಿ ಕೇತುಗ್ರಹ, ಹಾಗೆ ಕುಂಭದಲ್ಲಿ ರಾಹು, ಮೀನದಲ್ಲಿ ಶನಿ. ಇನ್ನು ಕನ್ಯಾ ರಾಶಿಯವರಿಗೆ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಅಂದರೆ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ 11ನೇ ಮನೆ ಚಂದ್ರ ಏಕಾದಶಾಧಿಪತಿ ಯೋಗ, ಏಕಾದಶ ಸ್ಥಾನ, ತುಂಬಾ ರಾಜಯೋಗವನ್ನು ಆನಂದಿಸ್ತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿಯಿಂದ 2ನೇ ಮನೆ ತುಲಾರಾಶಿ, ತುಲಾರಾಶ್ಯಾಧಿಪತಿ ಶುಕ್ರ, ವಿಪರೀತ ಗಜಕೇಸರಿಗಳನ್ನು ಯೋಗಗಳನ್ನು ಕೊಡ್ತಾ ಇರ್ತಾನೆ ಕನ್ಯಾ ರಾಶಿಯವರಿಗೆ. ಹಾಗೆ ನೋಡಿ, ಇದರ ಜೊತೆಗೆ 9ನೇ ಮನೆ ಭಾಗ್ಯಾಧಿಪತಿ ಯೋಗವೂ ಕೂಡ ವೃಷಭ ರಾಶ್ಯಾಧಿಪತಿ ಶುಕ್ರ. ಎಂಥ ಅದ್ಭುತ ನೋಡಿ! ಇಂತಹ ಈ ಯೋಗ ಈ ವರ್ಷದಲ್ಲಿ ಇದು ತುಂಬ ಅಪರೂಪವಾಗಿರ್ತಕ್ಕಂತಹ ಯೋಗ. 2026 ಈ ಕನ್ಯಾ ರಾಶಿಯವರಿಗೆ ಇದೊಂದು ವಿಶೇಷವಾಗಿರ್ತಕ್ಕಂತಹ ಯೋಗ ಅಂತ ಕೂಡ ಕರೀಬಹುದು. ಯಾಕೆಂದರೆ ಲಾಭಾಧಿಪತಿ ಯೋಗ ಕೂಡ ಶುಕ್ರ, ಹಾಗೆ ಭಾಗ್ಯಾಧಿಪತಿ ಯೋಗವೂ ಕೂಡ ಶುಕ್ರ. ನೋಡಿ, ಈ ಶುಕ್ರನಿಗೆ ಎಲ್ಲ ಕಡೆಯಲ್ಲೂ ಕೂಡ ಧನಾತ್ಮಕವಾದಂಥ ಒಂದು ಸಂಬಂಧಗಳು ಬರ್ತಾ ಇರತಕ್ಕಂಥದ್ದು. ಅಂದರೆ ಒಂದು ಅಪರೂಪದ ಮಹಾಯೋಗ ಅಂತ ಕೂಡಲೇ ಇದನ್ನು ಶಾಸ್ತ್ರಜ್ಞರು ಇದನ್ನು ಉಲ್ಲೇಖ ಮಾಡ್ತಾರೆ. ಹಾಗೆ ಇದು ಒಂದು ವಿಶೇಷವಾದಂತಹ ಯೋಗಗಳನ್ನು ಹೊಂದುತ್ತೆ. ಈ ಥರ ವಿಶೇಷ ಯೋಗ ಅಂತ ಕೂಡ ಕರಿಬಹುದು. ಇದು ರಾಜಸದೃಶ ಯೋಗ ಅಂತ ಕೂಡ ಕರೀತಾರೆ. ಭೂಮಿ ಯೋಗ, ಒಳ್ಳೊಳ್ಳೆ ಭೂಮಿಗಳನ್ನು ಪಡೆಯುವಂಥದ್ದು, ಕೊಡುವಂಥದ್ದು. ಭೂಮಿಯ ವ್ಯವಹಾರದಲ್ಲಿ ತುಂಬ ಯೋಗಗಳನ್ನು ಕೊಡ್ತಕ್ಕಂಥದ್ದು. ನಿಮಗೆ ಅನಿಸ್ಬೋದು, ಯಾಕೆ ನಮಗೆ ಈ ಥರ ಅದೃಷ್ಟ ತುಂಬ ಚೆನ್ನಾಗಿದೆ ಅಂತ ಕೂಡ ನಿಮಗೂ ಕೂಡ ಅದು ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಹಣಕಾಸಿನ ಯೋಗ ಹೇಳ್ತಕ್ಕಂಥದ್ದು, ನಿಮಗೆ ಹಣ ಹೇಳ್ತಕ್ಕಂಥದ್ದು ಬಂದು ನಿಮ್ಮ ಹತ್ತಿರ ಬರುತ್ತೆ ಹಣ. ಹಾಗೆ ಕೋರ್ಟು ಕಚೇರಿಯಲ್ಲಿ ನಿಮ್ಮ ಕೇಸು ಏನಾದ್ರು ಇದ್ದರೂ ಕೂಡ ಅದು ನಿಮ್ಮಂತೆ ಕೂಡ ಆಗುತ್ತೆ, ನಿಮ್ಮಂತೆ ಜಡ್ಜ್ಮೆಂಟ್ ಆಗುತ್ತೆ. ಜಮೀನಲ್ಲಿಯೂ ಕೂಡ ವ್ಯಾಜ್ಯಗಳಿದ್ದರೆ ನಿಮ್ಮಂತೆ ನಿಮಗೆ ಸಿಗುತ್ತೆ ಅಂತ ಕೂಡ ಅದು ಹೇಳುತ್ತೆ. ಹಾಗೆ ಉದ್ಯೋಗದಲ್ಲಿ ಲಾಭ ಹೇಳ್ತಕ್ಕಂಥದ್ದು, ನೀವು ವಿದೇಶದಲ್ಲಿ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಿ ಅಥವಾ ವಿದೇಶದಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಬೇರೆ ರಾಜ್ಯಗಳಲ್ಲಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಬೇರೆ ರೀತಿಯಲ್ಲಿ ಹಣಕಾಸಿನ ವಿಚಾರ ಇರ್ಬೋದು, ಹಣಕಾಸಿನ ಸಂಬಂಧಪಟ್ಟಂಥ ವಹಿವಾಟು, ಇವುಗಳನ್ನೆಲ್ಲ ಏನಾಗುತ್ತೆ, ಹೆಚ್ಚಿನ ಒಂದು ವಿವರಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀವು ಹೊಂದುತ್ತೀರಿ ಅಂತ ಕೂಡ ಹೇಳುತ್ತೆ. ಕನ್ಯಾ ರಾಶಿಯವರಿಗಂತೂ ವಿಶೇಷವಾಗಿರ್ತಕ್ಕಂಥ ಈ ವರ್ಷ ಪೂರ್ತಿ ಭರ್ಜರಿಯಾಗಿರ್ತಕ್ಕಂತಹ ಸಂತೋಷದಾಯಕವಾಗಿರ್ತಕ್ಕಂತಹ ಒಂದು ಅದ್ಭುತ ಯೋಗ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ ಅಂತ ಕೂಡ ಹೇಳುತ್ತೆ. ಹಾಗೆ ಹೊಸ ಸಿನಿಮಾಗಳು, ಧಾರಾವಾಹಿಗಳು, ಅಥವಾ ಕಬ್ಬಿಣದ ಅದಿರಿನ ವ್ಯವಹಾರಗಳು, ಅಥವಾ ಎಲೆಕ್ಟ್ರಾನಿಕಲ್ಲಿರ್ಬೋದು, ಷೇರುಪೇಟೆ ವ್ಯವಹಾರದಲ್ಲೂ ಕೂಡ ತುಂಬಾ ನಿಮಗೆ ದುಡ್ಡು ಬರುತ್ತೆ ಮತ್ತು ಸಿಗುತ್ತೆ ಹೇಳ್ತಕ್ಕಂಥದ್ದು. ಬಟ್ಟೆಯ ವ್ಯವಹಾರ ಇರ್ಬೋದು, ತಯಾರಿಕೆ ಇರ್ಬೋದು, ಇಂಡಸ್ಟ್ರಿಗಳು ಇರ್ಬೋದು, ಯಾವುದಲ್ಲೂ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಧನಯೋಗ ನಿಮ್ಮನ್ನು ಸದಾ ಸಿಗ್ತಾ ಇರುತ್ತೆ, ಧನ
ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ವೀಕ್ಷಕರೇ. ಹಾಗೆ ಇನ್ನು ದಶಾಕಾಲವನ್ನು ನಾವು ಚಿಂತನೆ ಮಾಡೋದಾದರೆ ಚಂದ್ರದಶೆ ತುಂಬ ಯೋಗಪ್ರದವಾಗಿರ್ತಕ್ಕಂಥದ್ದು. ನಿಮಗೆ ತುಂಬ ಶಾಂತಿ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಸುಖಕರವಾಗಿರ್ತಕ್ಕಂಥದ್ದು, ಹಾಗೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮನ್ನು ಸಮಾಧಾನ ತೃಪ್ತಿದಾಯಕ ಮಾಡ್ತಕ್ಕಂಥದ್ದು, ವಿವಿಧ ರೀತಿಯಲ್ಲಿ ಕೂಡ ದೈವ ಬಲಗಳನ್ನು ಸಿಗುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಅನೇಕ ವಿವಿಧ ರೀತಿಯ ಭೋಗಗಳನ್ನು ಭೋಗಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಜೂಜು ಇತ್ಯಾದಿಗಳಲ್ಲಿ ಕೂಡ ನಿಮಗೆ ಬಹಳ ಧನಲಾಭ ಉಂಟಾಗ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ಈ ವರ್ಷದಲ್ಲಿ. ಈ ಶುಕ್ರ ದಶೆ ಹೇಳ್ತಕ್ಕಂಥದ್ದು ನಿಮಗೆ ಈಗ ಈ ಶುಕ್ರ ದಶೆ ಅಂತೂ ನಡೀತಾ ಇದ್ದರೆ ನೀವು ನಿಮ್ಮ ಜೀವನದಲ್ಲಿ 100ಕ್ಕೆ 100 ಸತ್ಯ ನೀವು ಕೋಟ್ಯಾಧೀಶ್ವರರಾಗುತ್ತೀರಿ ಅಂತ ಕೂಡ ಹೇಳುತ್ತೆ ಈ ವರ್ಷ ಭವಿಷ್ಯದಲ್ಲಿ. ನಿಮ್ಮ ಸಾಲ ಬಾಧೆ ಏನಾದ್ರು ಇದ್ದರೆ ಅದು ಕೂಡ ಋಣಮುಕ್ತರಾಗಿ ಹೊರಹೊಮ್ಮುತ್ತೀರಿ ಹೇಳ್ತಕ್ಕಂಥದ್ದು. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಿಮಗೆ ಹಣ ನಿಮಗೆ ಬರಬೇಕು ಹೇಳ್ತಕ್ಕಂಥದ್ದರೆ ಅದು ಕೂಡ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಸಂಸಾರದ ಬದುಕಿನಲ್ಲಿ ನಿಮ್ಮ ದಾಂಪತ್ಯ ಜೀವನ ಮೂರನೇ ವ್ಯಕ್ತಿಗಳಿಂದ ತುಂಬ ನಿಮಗೆ ತೊಂದರೆಗಳು ಅನುಭವಿಸ್ತಾ ಇರ್ತೀರಿ ಹೇಳ್ತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಭೂಮಿಯ ವಿಚಾರ ಇರ್ಬೋದು, ನಿಮ್ಮ ದಾಂಪತ್ಯ ಜೀವನ ಅಥವಾ ನಿಮ್ಮ ಕುಟುಂಬದ ವಿಚಾರದಲ್ಲಿ ಯಾರೋ ಒಬ್ಬರು ಅದನ್ನು ಮಧ್ಯಸ್ಥಿಕೆಯಿಂದ ತುಂಬ ಅನುಭವಿಸ್ತಾ ಇರ್ತೀರಿ. ಯಾರ ಮಾತನ್ನು ಕೇಳದ ಸ್ಥಿತಿಯಲ್ಲಿ ಕೂಡ ಇರ್ತೀರಿ. ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಇರತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಆಗಾಗ ಬರ್ತಾ ಇರುತ್ತೆ. ಆದರೆ ಒಂದು ಸಲ ನಿಮ್ಮ ಜಾತಕ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ನಮಗೆ ಕಳಿಸಿದಲ್ಲಿ ಖಂಡಿತವಾಗಿಯೂ ಏನು ಸಮಸ್ಯೆ ಇದೆ ಹೇಳ್ತಕ್ಕಂಥದ್ದನ್ನು ನಾವು ನಿಖರವಾಗಿ ತಿಳಿಸಿಕೊಡ್ತೇವೆ. ಅಷ್ಟೇ ಅಲ್ಲ, ಈ ನಮ್ಮ ವಿಡಿಯೋ ಹೊಸದಾಗಿ ನೋಡಿದ್ದೇ ಆದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ ಹೇಳತಕ್ಕಂಥದ್ದು, ಇದು ತುಲಾರಾಶಿ ಹೇಳತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ಬಹಳ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ತುಲಾರಾಶಿಯವರಿಗೆ ಕುಬೇರ ಧನಯೋಗ ಹೇಳತಕ್ಕಂಥದ್ದು, ಕುಬೇರಾಧಿಪತ್ಯ ಯೋಗ ಅಂತ ಕೂಡ ಕರೀತಾರೆ. 2026ರಲ್ಲಿ ಅದ್ಭುತ ಯೋಗ ತುಲಾರಾಶಿಯವರಿಗೆ ಕುಬೇರಾಧಿಪತ್ಯ ಯೋಗ ಹೇಳ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಗುರುಗ್ರಹವು, ಹಾಗೆ ಸಿಂಹ ರಾಶಿಯಲ್ಲಿ ಕೇತುಗ್ರಹವು, ಹಾಗೆ ಕುಂಭದಲ್ಲಿ ರಾಹು, ಹಾಗೆ ಮೀನದಲ್ಲಿ ಶನಿ. ಹಾಗೆ ತುಲಾರಾಶಿಯವರಿಗೆ ಲಾಭಸ್ಥಾನಾಧಿಪತಿ ಕುಜ ಹೇಳತಕ್ಕಂಥವನು, ಧನಾಧಿಪತಿ ಯೋಗ, ಕುಜನ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ರಾಜ ಯೋಗವನ್ನು ಕೂಡ ಸಪೋರ್ಟ್ ಮಾಡ್ತಾನೆ. ಕುಜನಿಗೆ ರಾಜಯೋಗವು ಕೂಡ ಸಪೋರ್ಟ್ ಮಾಡುತ್ತೆ. ಆಗ ತನ್ನ ಆಧಿಪತ್ಯವನ್ನು ಸ್ಥಾಪಿಸುತ್ತಾನೆ ಅಂತ ಕೂಡ ಹೇಳುತ್ತೆ 2026ರ ಭವಿಷ್ಯದಲ್ಲಿ. ಯಾರಿಗೆ? ತುಲಾರಾಶಿಯವರಿಗೆ. ಹಾಗೆ 9ನೇ ಮನೆ ಭಾಗ್ಯಾಧಿಪತಿ ಯೋಗ, 9ನೇ ಮನೆ ತುಲಾ ಲಗ್ನ ಮತ್ತು ತುಲಾ ರಾಶಿಯವರಿಗೆ ನೆನಪಿಟ್ಕೊಳ್ಳಿ. ಚಂದ್ರ ಹೇಳ್ತಕ್ಕಂಥವನು ಭಾಗ್ಯಕಾರಕ ಹೇಳ್ತಕ್ಕಂಥದ್ದು, ಅಂದರೆ ಅದೃಷ್ಟವನ್ನು ತರ್ತಕ್ಕಂಥವನು. ಅದೃಷ್ಟವು ಅದೃಷ್ಟ ಹೇಳ್ತಕ್ಕಂಥವ್ರು ಸ್ಟಾರ್, ಲಕ್ಕಿ ಬರುತ್ತೆ, ಲಕ್ಕಿ ಪರ್ಸನ್ನು ಹೇಳ್ತಕ್ಕಂಥದ್ದು ನಾವೇನು ಕರಿತೇವಲ್ಲ, ಅದು ಚಂದ್ರನಿಂದ ಬರ್ತಕ್ಕಂಥದ್ದು. ಅಂತಹ ಚಂದ್ರನಿಗೆ ಒಂದು ಬಲ ಸಿಗತ್ತೆ ಹೇಳ್ತಕ್ಕಂಥದ್ದು. ಆ ಬಲದಿಂದ ಏನಾಗತ್ತೆ, ಇಲ್ಲಿ ಕುಜನಿಗೆ ಸಪೋರ್ಟ್ ಸಿಕ್ಕಿದಾಗ ಅದು ಏನಾಗುತ್ತೆ, ಬ್ಲೆಸ್ಸಿಂಗ್ ಸಿಗತ್ತೆ. ಆ ಗ್ರಹ ಮತ್ತು ಈ ಗ್ರಹ, ಎರಡೂ ಗ್ರಹಗಳ ಒಂದು ಆಶೀರ್ವಾದ ಸಿಗತ್ತೆ ಹೇಳ್ತಕ್ಕಂಥದ್ದು. ಇನ್ನು 11ನೇ ಅಧಿಪತಿ ಬುಧ ಹೇಳ್ತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥ ಹಣವನ್ನು
ಯೋಗವನ್ನು ಪಡೆಯುವಂಥ ಅವಕಾಶಗಳನ್ನು ಕೊಡ್ತಾನೆ ಬುಧ. ಅದಕ್ಕೆ ಕುಬೇರಾಧಿಪತ್ಯ ಯೋಗ ಅಂತ ಕೂಡ ಇದು ಕರೆಯಲ್ಪಡುತ್ತೆ. ಹಾಗೆ ಇಂತಹ ಒಂದು ಯೋಗದಲ್ಲಿ ವ್ಯವಹಾರ ಧನ ಆಗಮನ ಉಂಟಾಗತ್ತೆ. ಹೊಸ ಹೊಸ ಬಿಸ್ನೆಸ್ಗಳು ಪ್ರಾರಂಭ ಮಾಡ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಬಿಸ್ನೆಸ್ಸು ಲಾಭದಾಯಕವಾಗ್ತಾ ಇರುತ್ತೆ. ಹಾಗೆ ಮಕ್ಕಳಿಗೆ ಒಳ್ಳೊಳ್ಳೆ ದೊಡ್ಡ ಮಟ್ಟದಲ್ಲಿ ವಿವಾಹ ಮಾಡ್ತಕ್ಕಂಥದ್ದು, ಕೋಟಿಗಟ್ಟಲೆ ಖರ್ಚು ಮಾಡಿ ವಿವಾಹ ಮಾಡ್ತಕ್ಕಂಥದ್ದು, ವಿವಾಹಾದಿ ಯೋಗಗಳು ಕೂಡ ಇರುತ್ತೆ. ಹಾಗೆ ಕೃಷಿಕರಿಗೂ ಕೂಡ ಧನಯೋಗ ಹೇಳತಕ್ಕಂಥದ್ದು, ಉತ್ತಮ ಬೆಳೆ ಬರುವಂಥದ್ದು, ಉತ್ತಮ ಬೆಳೆಯಲ್ಲಿ ಒಳ್ಳೆ ಧನ ಸಿಗುವಂಥದ್ದು, ಹಣದ ಅನುಕೂಲ ಸಿಗತಕ್ಕಂಥದ್ದು, ಹಾಗೆ ಜಮೀನಿನಲ್ಲಿ ಮನೆ ಕಟ್ಟುವಂಥದ್ದು, ಜಮೀನಲ್ಲಿ ಒಳ್ಳೆಯ ಫಲ ಲಭಿಸ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಬೆಳೆಯುವಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ಕೂಡ ಧನಯೋಗವನ್ನು ಕೊಡುತ್ತೆ ಹೇಳತಕ್ಕಂಥದ್ದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಬಲಿಷ್ಠವಾದಂಥ ನಾಯಕತ್ವಗಳನ್ನು ಪಡೆಯುವಂಥದ್ದು, ಅಂದರೆ ಒಳ್ಳೆಯ ಒಂದು ಬಲಿಷ್ಠವಾದಂತಹ ನಿರ್ಣಾಯಕ ರೀತಿಯಲ್ಲಿ ನಿರ್ಣಯಿಸ್ತಕ್ಕಂಥದ್ದು, ಎಲ್ಲೂ ಕಪ್ಪು ಚುಕ್ಕೆ ಬಾರದಂತೆ ಸಕಾರಾತ್ಮಕವಾಗಿ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಪ್ರೋತ್ಸಾಹಿಸ್ತಕ್ಕಂಥದ್ದು ಅಥವಾ ಆಶ್ರಯಿಸ್ತಕ್ಕಂಥದ್ದು, ಅಥವಾ ಒಂದು ಒಳ್ಳೆಯ ಒಂದು ಒಮ್ಮತದಿಂದ ನಿರ್ಧಾರ ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಒಂದು ತನ್ನ ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥ ಯೋಗ ಇದೇ ತುಲಾರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಗಂಗಾ ಸ್ನಾನವನ್ನು ಮಾಡ್ತಕ್ಕಂಥದ್ದು, ತೀರ್ಥಯಾತ್ರೆಗೆ ಹೋಗತಕ್ಕಂಥದ್ದು, ದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು, ಹಾಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನನ್ನು ಆಶ್ರಯಿಸ್ತಕ್ಕಂಥದ್ದು. ಹಾಗೆ ತುಲಾರಾಶಿಯವರಿಗೆ ಕುಜದಶೆಯಲ್ಲಿ ಕುಬೇರ ಯೋಗವನ್ನು ಕೂಡ ಪಡೆಯುತ್ತೆ, ಕುಬೇರ ಆಗುತ್ತಕ್ಕಂಥದ್ದು. ಹಾಗೆ 100 ಎಕರೆ ಜಮೀನುಗಳನ್ನು ಮಾಡ್ತಕ್ಕಂಥದ್ದು. ಹಾಗೆ ಚಂದ್ರದಶೆಯಲ್ಲಿ ಕೂಡ ಒಂದು ಗುರುವಿನ ಕೃಪೆಯಿಂದ ಬಲಿಷ್ಠವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಿನಿಮಾ ರಂಗಸ್ಥಳದಲ್ಲಿ ಒಂದು ಕೀರ್ತಿ, ಅಲ್ಲಿಯೂ ಕೂಡ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ನಿರ್ದೇಶನ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಹಣವನ್ನು ಫೈನಾನ್ಸ್ ಮಾಡಿ ಲಾಭವನ್ನು ಪಡಿತಕ್ಕಂಥ, ಹೀಗೆ ಈ ಥರದ ಎಲ್ಲವೂ ಕೂಡ ಲಭಿಸುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಬುಧದೇಶದಲ್ಲಿಯೂ ಕೂಡ ವಿಪರೀತವಾದಂತಹ ಯೋಗವು ಕೂಡ ತಾನಾಗಿ ಬರ್ತಾ ಇರುತ್ತೆ ಅಂತೂ ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ತುಲಾರಾಶಿಯವರಿಗೆ 2026 ಅದ್ಭುತವಾದಂಥ ಸ್ಥಾನಮಾನ ಕೀರ್ತಿ ಸಿಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಎಲ್ಲೋ ಒಂದು ಕಡೆ ಈ ಪ್ರೀತಿ ಮತ್ತು ಪ್ರೇಮ ಹೇಳ್ತಕ್ಕಂಥ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ಮಕ್ಕಳು ತನ್ನ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದವರೊಡನೆ ವಿವಾಹ ಆಗತಕ್ಕಂಥದ್ದು, ಅಥವಾ ನಿಮ್ಮ ಪ್ರೀತಿ ನಂಬಿಕೆಯಸ್ಥರಿಂದ ದೂರವಾಗತಕ್ಕಂಥದ್ದು, ಅಪನಂಬಿಕೆಗಳು ಬರ್ತಕ್ಕಂಥದ್ದು, ಎಲ್ಲೋ ನಿಮಗೆ ಒಂದು ಅವಮಾನಗಳು ಉಂಟಾಗತಕ್ಕಂಥದ್ದು, ಮಕ್ಕಳು ಹೀಗೆ ಮಾಡಿದ್ರಲ್ಲ ಹೇಳತಕ್ಕಂಥ, ಹೀಗೆ ಈ ಥರದ ಒಂದಷ್ಟು ನೋವುಗಳು ಎದುರಾಗ್ತಾ ಇರುತ್ತೆ. ಹಾಗೆ ಮಕ್ಕಳು ಮಾಡಿದ ತಪ್ಪಿಗೆ ತಂದೆ ತಾಯಿರು ದುಃಖವನ್ನು ಪಡೆಯುವಂಥದ್ದೆಲ್ಲ ಇರುತ್ತೆ. ನಿಮ್ಮ ಮಕ್ಕಳ ಜಾತಕ ಅಥವಾ ನಿಮ್ಮ ಜಾತಗಳನ್ನು ಚಿಂತನೆ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ವಿಡಿಯೋವನ್ನು ನೋಡಿದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಆ ಭಗವಂತ ನಿಮಗೆ ಆಯುಷ್ಯಾಂದ ಆಯುರಾರೋಗ್ಯ ಅದನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ. ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಯೋಗ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭವಾಗ್ತಾ ಇದೆ ಹೇಳ್ತಕ್ಕಂಥದ್ದು. ನಾವು ಸಣ್ಣದಾಗಿ ಗೋಚಾರದಲ್ಲಿ ಇರ್ತಕ್ಕಂಥ ಒಂದು 4 ಗ್ರಹಗಳ ಗೋಚಾರದ ಫಲಾಫಲಗಳನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ. ನೋಡಿ, ಮೀನರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು, ಹಾಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹವು ಕೂಡ ಇರ್ತಕ್ಕಂಥದ್ದು, ಹಾಗೆ ಕರ್ಕಾಟಕ ರಾಶಿ ಸಿಂಹ ರಾಶಿಯಲ್ಲಿ ಕೇತುಗ್ರಹ ಇರ್ತಕ್ಕಂಥದ್ದು, ಮತ್ತು ಕುಂಭ ರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು. ಬೇರೆ ಎಲ್ಲ ಗ್ರಹಗಳು ಕೂಡ ಆಗಾಗ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಪರಿವರ್ತನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಚತುರ್ಗ್ರಹ ರಾಜಯೋಗ ಹೇಳ್ತಕ್ಕಂಥದ್ದು ಮತ್ತು
ಶಶಿಮಂಗಲ ಯೋಗ, ಭಾಗ್ಯವಂತರು 2026 ತುಂಬ ಚೆನ್ನಾಗಿ ಒಲಿದು ಬರುತ್ತೆ, ಅದೃಷ್ಟ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಈ ವಿಡಿಯೋದಲ್ಲಿ. ಒಂದು ಒಳ್ಳೆ ರೀತಿಯ ಮನಸ್ಸಿನಿಂದ ಕೆಲಸಗಳನ್ನು ಮಾಡತಕ್ಕಂಥ ಒಂದು ಆಸಕ್ತಿ ತುಂಬ ಚೆನ್ನಾಗಿ ಉಂಟಾಗತ್ತೆ. ಭೂಮಿಯ ವ್ಯವಹಾರ ಅಥವಾ ಸ್ವಂತದಾಗಿ ಬಿಸ್ನೆಸ್ಸನ್ನೆಲ್ಲ ಮಾಡಿಕೊಂಡು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು, ಮತ್ತು ಸರ್ಕಾರಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಒಳ್ಳೆ ರೀತಿಯ ಕೀರ್ತಿ, ಪ್ರಶಸ್ತಿ, ಪುರಸ್ಕಾರಗಳನ್ನು ಪಡೆಯುವಂಥದ್ದು. ಹಾಗೆ ಭಾಗ್ಯವಂತ ಹೇಳ್ತಕ್ಕಂಥದ್ದು ಅಂದರೆ ಕೆಲವಷ್ಟು ಸಮಯದಲ್ಲಿ ನಿಮಗೆ ಅನಿಸ್ಬೋದು, ಯಾವಾಗ ನಮಗೆ ಅದೃಷ್ಟಗಳು ಕೂಡಿ ಬರುತ್ತೆ, ಯಾವಾಗ ನಮಗೆ ಹಣಕಾಸಿನ ಮುಗ್ಗಟ್ಟುಗಳು ಶಮನಗೊಳ್ಳುತ್ತೆ, ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳೆಲ್ಲ ನಿಮ್ಮದು ಆಗ್ತಾ ಇರುತ್ತೆ ಆಗಾಗ. ಆದರೆ 2026 ತುಂಬ ಚೆನ್ನಾಗಿ ವೃಶ್ಚಿಕ ರಾಶಿಯಾಧಿಪತಿ ಕುಜನ ಒಂದು ಕೃಪೆಯಿಂದ ಲಕ್ಷ್ಮಿ ಅದೃಷ್ಟವಂತಳಾಗಿ ನಿಮಗೆ ಅನುಗ್ರಹಿಸ್ತಾಳೆ ಹೇಳ್ತಕ್ಕಂಥದ್ದು. ಹಾಗೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ 2ನೇ ಮನೆ ಅಧಿಪತಿ ಅಂದರೆ ಧನುರಾಶ್ಯಾಧಿಪತಿ ಗುರು ವಿಶೇಷವಾಗಿರ್ತಕ್ಕಂತಹ ನಿಮ್ಮ ಕೆಲಸ ಕಾರ್ಯದ ಮೇಲೆ ಒಂದು ಪರಿಪೂರ್ಣ ಕೃಪೆ ಇರುತ್ತೆ ಹೇಳ್ತಕ್ಕಂಥದ್ದು. ಬಲಿಷ್ಠವಾಗಿರ್ತಕ್ಕಂಥ ಯೋಗಕಾರಕನಾಗಿರ್ತಕ್ಕಂಥ, ಭಾಗ್ಯಕಾರಕನಾಗಿರ್ತಕ್ಕಂಥ, ಧನಕಾರಕನಾಗಿರ್ತಕ್ಕಂಥ ಗುರುವಿನ ಒಂದು ಸಂಪೂರ್ಣ ಭರವಸೆ, ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು 9ನೇ ಮನೆ ಭಾಗ್ಯಕಾರಕನಾಗಿರ್ತಕ್ಕಂತಹ ಚಂದ್ರ ನೋಡಿ, ಇಲ್ಲಿ ಬಹಳ ವಿಶೇಷ. ಧನಕಾರಕನಾಗಿರ್ತಕ್ಕಂಥ ಗುರು, ಭಾಗ್ಯಕಾರಕನಾಗಿರ್ತಕ್ಕಂತಹ ಚಂದ್ರ, ಈ ಗುರು ಮತ್ತು ಚಂದ್ರ ಎರಡೂ ಸಮಾಗಮಗಳು ಉಂಟಾದಾಗ ನಿಮ್ಮ ಜಾತಕದಲ್ಲಿ ನಿಮಗೆ ಒಂದು ಅದ್ಭುತ ಮಹಾರಾಜಯೋಗ ಹೇಳ್ತಕ್ಕಂಥದ್ದು. ಅಂದರೆ ಇದು ವೃಶ್ಚಿಕ ರಾಶಿಯವರಿಗಂತೂ ವರ್ಷ ಪೂರ್ತಿ ಇಂತಹ ಒಂದು ಯೋಗದಲ್ಲಿ ನೀವು ಇರುತ್ತೀರಿ ಅಂತೂ ಕೂಡ ಹೇಳುತ್ತೆ. ಅಂದರೆ ಕ್ಷೇಮ ಧೂಮ್ರ ಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ. ಹಾಗೆ ಕಾಂಟ್ರಾಕ್ಟ್ ಇರ್ಬೋದು ಅಥವಾ ವಿದೇಶದಲ್ಲಿ ಕೆಲಸಗಳನ್ನು, ಒಳ್ಳೊಳ್ಳೆ ಉದ್ಯೋಗಗಳನ್ನು ಮಾಡಿಕೊಂಡು ಬಹು ದಿನದಿಂದ ಕೆಲಸ ಮಾಡ್ತಾ ಇರ್ತೀರಿ. ಅಲ್ಲಿ ಒಳ್ಳೆಯ ಕೆಲಸ ಸಿಗೋದು, ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸಗಳು ಸಿಗತಕ್ಕಂಥದ್ದು. ಹಾಗೆ ನೀವು ಇಂಟರ್ವ್ಯೂಗೆ ಹೋಗ್ತೀರಿ, ಅಲ್ಲಿ ಇಂಟರ್ವ್ಯೂ ಕೂಡ ಒಳ್ಳೆ ರೀತಿಯ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಈ ಥರದ ಒಂದಷ್ಟು ಯೋಗಗಳು ನಿಮಗೆ ಸಿಗುತ್ತಾ ಇರುತ್ತೆ. ಒಳ್ಳೆಯ ವೇತನವೂ ಕೂಡ ಸಿಗುತ್ತಾ ಇರುತ್ತೆ. ಇನ್ನು ಈ ಚಂದ್ರ 9ನೇ ಮನೆ ಅಧಿಪತಿ ಚಂದ್ರ ನಿಮ್ಮ ಸಂಸಾರದ ಬದುಕಿನಲ್ಲಿ ಇಲ್ಲಿ ಏನು ಹೇಳುತ್ತೆ, ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕ ಅಥವಾ ದಶಾಸಂಧಿಗಳೆಲ್ಲ ಇದ್ದರೆ ಅದು ಬೇರೆ ಬೇರೆ ಫಲಗಳನ್ನು ನಿರ್ಣಯ ಆಗತಕ್ಕಂಥದ್ದು. ಆಯಿತಾ? ಇಲ್ಲಿ ಹೇಳ್ತಕ್ಕಂಥದ್ದು ಚಂದ್ರ ಮನಃಕಾರಕ ಹೇಳ್ತಕ್ಕಂಥ, ಮನೆಯಲ್ಲಿ ಶಾಂತಿ ಇಲ್ಲ, ಮನೆಯಲ್ಲಿ ಸಂತೋಷ ಇಲ್ಲ, ಮನೆಯಲ್ಲಿ ಸಮಾಧಾನಕರವಾಗಿರ್ತಕ್ಕಂಥ ಜೀವನ ಇಲ್ಲ, ಎಲ್ಲೋ ಒಂದು ಕಡೆ ಸಂಸಾರದ ಬಿರುಕು, ಹೀಗೆ ಈ ಥರದ ಇದ್ರದ್ದು ಕೂಡ 2026 ಶಮನಗೊಳ್ಳುತ್ತೆ ಮತ್ತು ಅದೃಷ್ಟ ತರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, 2026ರಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಗು ಇರಲಿ ಗಂಡು ಮಗು ಇರಲಿ, ಅವರೆಲ್ಲರೂ ಕೂಡ ಅದೃಷ್ಟವಂತರು, ಭಾಗ್ಯವಂತರು, ಯೋಗದ ಮೇಲೆ ಯೋಗಗಳು ಕೂಡಿ ಬರುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರುದಶ ಅಥವಾ ಚಂದ್ರದಶ ಏನಾದರೂ ಇದ್ದಿದ್ದೇ ಹೌದಾಗಿದ್ದರೆ
ವಿಪರೀತವಾಗಿರ್ತಕ್ಕಂಥ ಧನಯೋಗ. ನೋಡಿ, ಈ ದಶ ಕೂಡ ನಿಮಗೆ ತುಂಬ ಮಹತ್ವವನ್ನು ಪಡುತ್ತೆ. ನಿರಂತರವಾಗಿ ಆದಾಯ ಬರ್ತಕ್ಕಂಥದ್ದು, ನಿರಂತರವಾಗಿ ಉದ್ಯೋಗ ಮಾಡ್ಕೊಂಡು ಹೋಗತಕ್ಕಂಥದ್ದು, ತುಂಬ ಜನರನ್ನು ಕೆಲಸಗಾರನಿಟ್ಟುಕೊಳ್ತಕ್ಕಂಥದ್ದು, ಅಥವಾ ಈ ದಶ ನಿಮಗೆ ಅಥವಾ ನಿಮ್ಮ ಶ್ರೀಮತಿಯವರಿಗೆ ಈ ದಶೆ ಪ್ರಾರಂಭವಾದರೆ ಖಂಡಿತವಾಗಿಯೂ ಜಯಶೀಲರಾಗತಕ್ಕಂಥದ್ದು. ಈ ಚಂದ್ರದಶ ಅಥವಾ ಗುರುದಶ ಅಥವಾ ಬುಧದಶೆ ಇವೆಲ್ಲವೂ ಕೂಡ ತುಂಬಾ ಅದ್ಭುತ ಮಹಾಯೋಗಗಳು ಹೇಳತಕ್ಕಂಥದ್ದು. ಒಟ್ಟಿನಲ್ಲಿ 2026 ವೃಶ್ಚಿಕ ರಾಶಿಯವರಿಗೆ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಸಮಾಧಾನಕರವಾಗಿರ್ತಕ್ಕಂಥ ಜೀವನ ಹೇಳ್ತಕ್ಕಂಥದ್ದು. ಇನ್ನು ವೀಕ್ಷಕರೇ, ಇನ್ನು ಬೇರೆ ಥರದ ಒಂದಷ್ಟು ವ್ಯವಹಾರ, ವಿಚಾರ, ಚಿಂತನೆಗಳೆಲ್ಲವೂ ಕೂಡ ಇರುತ್ತೆ. ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲಲ್ಲ, ಅಥವಾ ನಿಮ್ಮ ಮಕ್ಕಳು ವಿದೇಶದಲ್ಲಿದ್ದಾರೆ, ಅವರಿಗೆ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ, ಹೀಗೆ ಈ ಥರದ 10 ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನಿಮ್ಮ ಹೆಸರು, ಭಾವಚಿತ್ರ ಮತ್ತು ಡೇಟ್ ಆಫ್ ಬರ್ತನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿ ನಿಖರವಾಗಿರ್ತಕ್ಕಂಥ ಭವಿಷ್ಯವನ್ನು ತಿಳಿಸಿಕೊಡಲಾಗತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, 2026 ಧನುರ್ಲಗ್ನ ಮತ್ತು ಧನುರ್ರಾಶಿ ಇದು ವರ್ಷ ಪೂರ್ತಿ ಭವಿಷ್ಯ ಹೇಳ್ತಕ್ಕಂಥದ್ದು. ಹಾಗಾದರೆ ಗೋಚಾರದಲ್ಲಿ ನಾವು ಮೇನ್ ಆಗಿರ್ತಕ್ಕಂತಹ 4 ಗ್ರಹಗಳ ಸ್ಥಿತಿಗತಿಗಳನ್ನು ಅವಲೋಕನವನ್ನು ಮಾಡೋಣ. ಮೀನರಾಶಿಯಲ್ಲಿ ಶನಿ, ಹಾಗೆ ಮಿಥುನ ಗುರು, ಹಾಗೆ ಸಿಂಹ ಕೇತು, ಸಿಂಹರಾಶಿಯಲ್ಲಿ ಕೇತುಗ್ರಹ, ಹಾಗೆ ಕುಂಭರಾಹು ಹೇಳತಕ್ಕಂಥದ್ದು. ಇಲ್ಲಿ ಧನುರ್ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಯೋಗ ಕಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ ಧನುರ್ರಾಶಿಯವರಿಗೆ ಶುಕ್ರನ ಒಂದು ಅದ್ಭುತ ಮಹಾಯೋಗ ಅಂತಲೇ ಕರಿಬಹುದು. ಈ ಧನುರ್ರಾಶಿಯವರಿಗೆ ಬರ್ತಕ್ಕಂತಹ ಒಂದು ಕೃಪೆ ಏನಪ್ಪ ಅಂದರೆ ಅಷ್ಟೈಶ್ವರ್ಯ ಮಹಾಯೋಗ ಹೇಳ್ತಕ್ಕಂಥದ್ದು. ಶನಿಯಿಂದ ರಾಜಯೋಗ, ರವಿಯಿಂದ ಕೀರ್ತಿ, ಅಧಿಕಾರ, ಜಯ ಇವೆಲ್ಲವೂ ಕೂಡ ಸಿಗತಕ್ಕಂಥದ್ದು. ಅಂದರೆ ಕೋಟ್ಯಾಧಿಪತಿ ಮಾಡುವಂತಹ ಒಂದು ಯೋಗ ಈ ವರ್ಷ ಪೂರ್ತಿ ಈ ರಾಶಿಯವರಿಗೆ ಕೋಟ್ಯಾಧಿಪತಿಯ ಯೋಗ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ನೋಡಿ, ಯಂತ್ರ ಮತ್ತು ಉಪಕರಣಗಳ ವ್ಯವಹಾರ ಕ್ಷೇತ್ರ, ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಅಥವಾ ಸಣ್ಣ ವ್ಯಾಪಾರದಿಂದ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಸೈಟ್ಗಳನ್ನು ಮಾಡುವಂಥದ್ದು, ಪಡೆಯುವಂಥದ್ದು, ಕೊಡುವುದು, ಅಥವಾ ಬೇರೆ ದೇಶದಿಂದ ಯಂತ್ರೋಪಕರಣಗಳನ್ನು ತಂದು ಮಾರಾಟ ಮಾಡ್ತಕ್ಕಂಥದ್ದು, ಕಮಿಷನ್ಗಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಒಂದು ರಾಜ್ಯದಿಂದ ಒಂದು ದೇಶಕ್ಕೆ, ದೇಶ ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂತಹ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತೆ ಧನುರಾಶಿಯವರಿಗೆ. ವರ್ಷ ಪೂರ್ತಿ ಕೂಡ ತುಂಬ ಚೆನ್ನಾಗಿ ಹಣವನ್ನು ನೀವು ಸಂಪಾದನೆ ಮಾಡ್ತೀರಿ. ಅಂತಹ ಯೋಗನೆ ನಿಮಗೆ ಇದೆ. ನೇರವಾಗಿರ್ತಕ್ಕಂತಹ ಗುರುವಿನ ಕೃಪೆಗೆ ಪಾತ್ರರಾಗುತ್ತೀರಿ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಒಂದು ವಿಶೇಷವಾಗಿರ್ತಕ್ಕಂತಹ ಯೋಗ ಹೇಳತಕ್ಕಂಥದ್ದು, ಭದ್ರಾ ಯೋಗ ಹೇಳತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿ ಇದೆ ಹೇಳ್ತಕ್ಕಂಥ. ನಿಮ್ಮ ಅಧಿಕಾರ ಭದ್ರವಾಗತಕ್ಕಂಥದ್ದು, ಹಾಗೆ ನಿಮ್ಮ ಸ್ಥಾನಮಾನಗಳು ಕೂಡ ಚೆನ್ನಾಗಿ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಧನುರಾಶಿಯವರಿಗೆ ಈ ವರ್ಷ ಪೂರ್ತಿ ಸ್ವರ್ಣ ಯುಗ ಹೇಳತಕ್ಕಂಥದ್ದು ಕೂಡ ಕರೆಯಲ್ಪಡುತ್ತೆ. ಹಾಗೆ ಜೀವನದ ಬದುಕಿಗಾಗಿ ಬರತಕ್ಕಂತಹ ಒಂದಷ್ಟು ವಿಚಾರಗಳು ಹೇಳತಕ್ಕಂಥದ್ದು. ಕೃಷಿಕರಿಗೆ ಧನಯೋಗ ಹೈನುಗಾರಿಕೆಯಲ್ಲಿ ಲಾಭವನ್ನು ತಂದುಕೊಡುತ್ತೆ.
ಯಾಕೆಂದರೆ ಧನುರಾಶ್ಯಾಧಿಪತಿ ಗುರು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು. ಅಂದರೆ ಗುರುವಿನ ಬಲಿಷ್ಠವಾದಂತಹ ರಾಜಯೋಗ ಅಂತೂ ಕೂಡ ಕರೆಯಲ್ಪಡ್ತಕ್ಕಂಥದ್ದು. ಇನ್ನು ಧನುರಾಶಿಯಿಂದ 2ನೇ ಅಧಿಪತಿ ಶನಿಯಾಗಿರೋದರಿಂದ ಶನಿಯ ಸಂಪೂರ್ಣ ಕೃಪಕಟಾಕ್ಷ ನಿಮಗಿರುತ್ತೆ. ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ವಿರಸಗಳು, ತೊಂದರೆಗಳು, ವೈರತ್ವಗಳು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಯೋಗ ತುಂಬ ಚೆನ್ನಾಗಿ ಇದೆ ಹೇಳತಕ್ಕಂಥದ್ದು. ಇನ್ನು ನೋಡಿ, ಧನುರ್ರಾಶಿಯವರಿಗೆ ಭಾಗ್ಯಕಾರಕನಾಗಿರ್ತಕ್ಕಂತಹ ರವಿ ಏನು ಹೇಳ್ತಾನೆ ಇದರಲ್ಲಿ? ತೇಜಸ್ಸನ್ನು ಕೊಡ್ತಕ್ಕಂಥದ್ದು, ಕೀರ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಸ್ತ್ರೀಯರಿಂದ ಧನಲಾಭಗಳು ಉಂಟಾಗತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಸ್ತ್ರೀ ಪ್ರೀತಿ ಪ್ರೇಮ ಹೇಳ್ತಕ್ಕಂಥದ್ದು. ಬಹಳ ವರ್ಷಗಳಿಂದ ಸ್ತ್ರೀಯರು ಪುರುಷರನ್ನು ಇಷ್ಟಪಟ್ಟಿರುತ್ತಾರೆ. ನಿಮಗೆ ಅವರನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೇಳ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಒಂದು ಸಂತೋಷದಾಯಕವಾಗಿರುತ್ತೆ. ಬಟ್ ಅಲ್ಲಿ ನಿಮ್ಮ ಯೋಗಗಳನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕದಲ್ಲಿ ಚಿಂತನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಟೆನ್ಷನ್ ಕೂಡ ತಗೊಳ್ಬೇಕಾಗತ್ತೆ. ಸ್ತ್ರೀಯರ ವಿಚಾರದಲ್ಲಿ ಕೂಡ ಹೇಳಲ್ಪಡುತ್ತೆ. ಭೋಗ ಭಾಗ್ಯಗಳನ್ನು ಅನುಭವಿಸ್ತಕ್ಕಂಥ ಯೋಗ ಇದೆ. ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಪರಿವರ್ತಿಸ್ತಕ್ಕಂಥದ್ದು ಯೋಗ, ಇವೆಲ್ಲವೂ ಕೂಡ ಇದೆ ಹೇಳತಕ್ಕಂಥದ್ದು ಧನುರ್ರಾಶಿಯವರಿಗೆ. ಇನ್ನು ಲಾಭಾಧಿಪತಿ ಲಾಭಸ್ಥಾನ 11ನೇ ಮನೆ ಅದ್ಭುತವಾದಂತಹ ಶುಕ್ರ ನೋಡಿ, ಸ್ತ್ರೀಯರಿಂದ ನಿಮಗೆ ಗಿಫ್ಟ್ ಬರ್ತಕ್ಕಂಥದ್ದು, ತಾಯಿಯಿಂದ ನಿಮಗೆ ಭೂಮಿ ಪಡೆಯುವಂಥದ್ದು, ತಾಯಿಯಿಂದ ಪಿತ್ರಾರ್ಜಿತ ಆಸ್ತಿಯನ್ನು ಗಿಫ್ಟ್ ಮಾಡತಕ್ಕಂಥದ್ದು, ಹಾಗೆ ಇನ್ನು ಸೋದರ ಸೋದರಿಯಿಂದ ಹೆಚ್ಚು ಲಾಭವನ್ನು ಪಡಿತಕ್ಕಂಥದ್ದು, ಗುರುವಿನ ದರ್ಶನ ಮಾಡ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಇನ್ನು ಶರೀರದಲ್ಲಿ ವಾತ ಪಿತ್ತ ಕಫ ಉಷ್ಣ ಶೀತ ಜ್ವರ ಇವೆಲ್ಲವೂ ಕೂಡ ಕಡಿಮೆ ಆಗತಕ್ಕಂಥದ್ದು. ಒಟ್ಟಿನಲ್ಲಿ ಧನುರ್ರಾಶಿಯವರಿಗೆ ತುಂಬ ಚೆನ್ನಾಗಿ ಈ ವರ್ಷ ಪೂರ್ತಿ ಸುವರ್ಣಮಯವಾಗಿರ್ತಕ್ಕಂಥ ಯೋಗ ಮತ್ತು ಯುಗ ಇದು ಎರಡೂ ಇದೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಹಾಗೆ ಶನಿದಶ ನಡೀತಾ ಇದ್ರಂತೂ ತುಂಬಾ ಲಾಭವನ್ನು ತಂದುಕೊಡುತ್ತೆ. ರವಿದಶೆ ಅಂತೂ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಕೀರ್ತಿ ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಸ್ತ್ರೀಯರನ್ನು ಅಪೇಕ್ಷೆ ಪಡ್ತೀರಿ, ಅಥವಾ ಸ್ತ್ರೀಯರು ಪುರುಷರನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ವಿವಾಹಕ್ಕಾಗಿ ಸಂಬಂಧಗಳು ಕೂಡಿ ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು. ಈ ಥರ ಒಂದಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದ್ದರೆ ಹೆಸರು, ಡೇಟ್ ಆಫ್ ಬರ್ತು, ಭಾವಚಿತ್ರ ಇವನ್ನೆಲ್ಲ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ನಿಖರವಾಗಿರ್ತಕ್ಕಂಥ ಭವಿಷ್ಯವನ್ನು ಕಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸದಾಗಿ ಈ ವಿಡಿಯೋವನ್ನು ನೋಡಿದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, ಮಕರ ಲಗ್ನ ಮತ್ತು ಮಕರ ರಾಶಿ ಇದು ವರ್ಷ ಭವಿಷ್ಯ ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ಗೋಚಾರ ಫಲವನ್ನು ತಿಳಿದುಕೊಳ್ಳೋಣ. ಮೇನ್ ಆಗಿರ್ತಕ್ಕಂಥ 4 ಗ್ರಹ ಗೋಚಾರದಲ್ಲಿ ಇರ್ತಕ್ಕಂಥದ್ದು. ಕುಂಭದಲ್ಲಿ ರಾಹು ಗ್ರಹ, ಹಾಗೆ ಮೀನದಲ್ಲಿ ಶನಿಗ್ರಹ, ಮಿಥುನದಲ್ಲಿ ಬೃಹಸ್ಪತಿಯು, ಹಾಗೆ ಸಿಂಹದಲ್ಲಿ ಕೇತು ಗ್ರಹವು ಇರತಕ್ಕಂಥದ್ದು. ಇಲ್ಲಿ ಏನಪ್ಪ ಮಕರ ರಾಶಿಯವರಿಗೆ ಏನಿದೆ ಈ ವರ್ಷದಲ್ಲಿ ಹೇಳ್ತಕ್ಕಂಥದ್ದು, ಏನಾದರೂ ಅದೃಷ್ಟ ಇದೆಯಾ ಹೇಳ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಭೂಪತಿ ರಾಜಯೋಗ ಹೇಳತಕ್ಕಂಥದ್ದು ಹೇಳಲ್ಪಡುತ್ತೆ. ಭೂಪತಿ ರಾಜಯೋಗ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 2026 ಮಕರ ರಾಶಿಯವರಿಗೆ
ಭೂಪತಿ ರಾಜಯೋಗ ಹೇಳತಕ್ಕಂಥದ್ದು. ಇದು ಸುಮಾರು 30 ವರ್ಷಗಳ ನಂತರ ಬರ್ತಕ್ಕಂತಹ ಯೋಗ ಭೂಪತಿ ರಾಜಯೋಗ ಹೇಳತಕ್ಕಂಥದ್ದು. ಇದರಲ್ಲಿ ಏನೇನಿರುತ್ತೆ ಅಂತ ಹೇಳ್ತಕ್ಕಂಥಂದರೆ ಧನಲಾಭ ಹೇಳತಕ್ಕಂಥದ್ದು, ಕಾರ್ಯಸಿದ್ಧಿ ಹೇಳ್ತಕ್ಕಂಥದ್ದು, ರಾಜ್ಯ ಪ್ರಾಪ್ತಿ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಭೂಪತಿ ಯೋಗದಲ್ಲಿ ಇರುತ್ತೆ ಹೇಳತಕ್ಕಂಥದ್ದು. ಈ ಧನಲಾಭ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ವ್ಯವಹಾರದಲ್ಲಿ ಹೆಚ್ಚಿನ ವ್ಯವಹಾರ ಮಾಡಿ ವ್ಯವಹಾರ ಕೈಗೂಡುವಂಥದ್ದು, ಎಲ್ಲೂ ಅಡೆತಡೆ ಇಲ್ಲದಂತೆ ವ್ಯವಹಾರ ನಡೀತಕ್ಕಂಥದ್ದು, ಕೊಡುವಂಥದ್ದು ತಗೊವಂಥದ್ದು, ಎಲ್ಲೂ ನಂಬಿಕೆ ದ್ರೋಹ ಆಗದಂತೆ ವ್ಯವಹಾರ ಆಗ್ತಾ ಇರತಕ್ಕಂಥದ್ದು, ಕೊಟ್ಟಂಥ ಹಣ ಇರಬಹುದು, ಕೊಟ್ಟಂಥ ವಸ್ತುಗಳಿರ್ಬೋದು ಸರಳವಾಗಿ ಬರುವಂಥದ್ದು, ಎಲ್ಲೂ ನಂಬಿಕೆಗೆ ದ್ರೋಹ ಆಗದಂತೆ ಬರತಕ್ಕಂಥ ವ್ಯವಹಾರ ಹೇಳ್ತಕ್ಕಂಥದ್ದು. ಕಾರ್ಯಸಿದ್ಧಿ ಅಂತ ಹೇಳ್ತಕ್ಕಂಥದ್ದು ಅಂದರೆ ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಫಲಪ್ರದ ಮತ್ತು ಯಶಸ್ಸು ನಿಮಗೆ ಸಿಗುತ್ತೆ ಹೇಳ್ತಕ್ಕಂಥದ್ದು. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಫೈನಾನ್ಸ್ ವ್ಯವಹಾರ ಇರಬಹುದು, ಅಥವಾ ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಉತ್ತಮ ಸ್ನೇಹಿತರ ಜೊತೆಗೆ ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಸುಧಾರಣೆಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಗೃಹಯೋಗ ಬಹಳ ದಿನದಿಂದ ಮನೆ ತಗೊಳ್ಬೇಕು, ಮನೆ ಕಟ್ಟಬೇಕು ಹೇಳ್ತಕ್ಕಂಥದ್ದು ಆಶಾವಾದಿ ಆಗಿರ್ತೀರಲ್ಲ, ಅದು ನಿಮಗೆ ಕಾರ್ಯಸಿದ್ಧಿ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಕಾರ್ಯಪ್ರವೃತ್ತ ಆಗುತ್ತೆ ಹೇಳ್ತಕ್ಕಂಥದ್ದು. ರಾಜ್ಯ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಅಂದರೆ ರಾಜ್ಯವನ್ನು ನೋಡಿಕೊಳ್ತಕ್ಕಂಥದ್ದು, ಉಸ್ತುವಾರಿಗಳನ್ನು ನೋಡ್ತಕ್ಕಂಥದ್ದು, ಮಂತ್ರಿ ಮಂಡಲಗಳ ರಚನೆಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಉನ್ನತ ಸ್ಥಾನಗಳನ್ನು ಪ್ರಾಪ್ತಿಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಯೋಗಗಳು ಕೂಡ ಇರುತ್ತೆ ಹೇಳತಕ್ಕಂಥದ್ದು ಮಕರ ರಾಶಿಯವರಿಗೆ. ಹೀಗೆ ಜೀವನ ಉದ್ದಕ್ಕೂ ಕೂಡ ಅನೇಕ ರೀತಿಯ ವೈವಿಧ್ಯಮಯವಾಗಿರ್ತಕ್ಕಂತಹ ಕೆಲವು ಯೋಗಗಳು ಎಲ್ಲವೂ ಕೂಡ ಇದು ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಹೆಚ್ಚು ಲಾಭ ಸಿಗುತ್ತೆ. ಸರ್ಕಾರಿ ವಾಹನ ಚಾಲಕರಿರ್ಬೋದು, ಅಥವಾ ಆಟೋ ಚಾಲಕರಿರಬಹುದು, ಕ್ರೀಡಾ ಸಾಮಗ್ರಿಗಳ ವ್ಯವಹಾರ, ವೈದ್ಯಕೀಯ ಯಂತ್ರೋಪಕರಣಗಳ ತಯಾರಿಕೆ, ಔಷಧಿಗಳನ್ನು ತಯಾರಿಕೆ ಮಾಡ್ತಕ್ಕಂಥ ಈ ಥರದ ಒಂದಷ್ಟು ವಿಶೇಷವಾಗಿರತಕ್ಕಂತಹ ಯೋಗದ ಪ್ರಭಾವ ಇರುತ್ತೆ ಮಕರ ರಾಶಿಯವರಿಗೆ ಹೇಳ್ತಕ್ಕಂಥದ್ದು. ಹಾಗೆ ನೀವು ತುಂಬ ಅಪಾರವಾದ ಬುದ್ಧಿವಂತಿಕೆ, ಚಾಣಕ್ಷತನ ಇರುತ್ತೆ ನಿಮ್ಮಲ್ಲಿ ಹೇಳ್ತಕ್ಕಂಥದ್ದು. ಭಾಳ ಚುರುಕಾಗಿರ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವದವರಾಗಿರ್ತೀರಿ ಅಂತ ಕೂಡ ಹೇಳಲ್ಪಡುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ವಿಚಾರ ಮಾಡಬೇಕು ಅಂತಿದ್ದರೆ, ಬಹುದಿನದಲ್ಲಿ ನೀವು ದಾಂಪತ್ಯ ಜೀವನದಲ್ಲಿ ಆಗಾಗ ಇರುಸು ಮುರುಸುಗಳು ಉಂಟಾಗ್ತಾ ಇರುತ್ತೆ, ಮಾನಹಾನಿಗಳು ಕೂಡ ಸಂಭವಿಸುತ್ತಾ ಇರುತ್ತೆ ಸಂಸಾರದಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ನಿಮ್ಮ ಗಂಡ ಮತ್ತು ಹೆಂಡತಿಯ ಮಧ್ಯೆ ಮೂರನೆಯ ವ್ಯಕ್ತಿಗಳಿಂದ ತೊಂದರೆಗಳು ನಿಮಗೆ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹುಷಾರಾಗಿ ಇರಬೇಕು ಹೇಳ್ತಕ್ಕಂಥದ್ದು. ಇನ್ನು ಯಾರೋ ಒಬ್ಬರನ್ನು ನೀವು ಇಷ್ಟಪಡ್ತೀರಿ ನಿಮ್ಮ ವೈಯಕ್ತಿಕವಾಗಿ, ಅಂಥ ವಿಚಾರವನ್ನು ತುಂಬ ಗೌಪ್ಯವಾಗಿ ಇಡುತ್ತೀರಿ ಹೇಳ್ತಕ್ಕಂಥದ್ದು. ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಧನವ್ಯಯವು ಕೂಡ ಆಗ್ತಾ ಇರುತ್ತೆ. ಹಣವನ್ನು ಕೂಡ ನೀವು ಅವರಿಗೋಸ್ಕರ ಹಣವನ್ನು ಕೂಡ ಖರ್ಚು ಮಾಡ್ತೀರಿ ಹೇಳ್ತಕ್ಕಂಥ ಎಲ್ಲೋ ಒಂದು ಕಡೆ ಅದು ಕೂಡ ಮೋಸ ಆಗುವಂಥದ್ದು ಕೂಡ ಇದೆ. ಸ್ತ್ರೀಯರಿಂದ ದೂರ ಇದ್ದಷ್ಟು ತುಂಬ ಒಳ್ಳೆಯದು ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಮಕರ ರಾಶಿಯವರಿಗೆ ವಿಶೇಷವಾಗಿ ಯೋಗವನ್ನು ಕೊಡತಕ್ಕಂಥದ್ದು ಶನಿ. ಯಾಕೆಂದರೆ ಮಕರ ರಾಶಿಯ 2ನೇ ಮನೆ ಅಧಿಪತಿ ಕುಂಭರಾಶಿ, ಕುಂಭರಾಶಿಯಲ್ಲಿ ಶನಿ ಇರುವುದರಿಂದ ಶನಿ ರಾಷ್ಟ್ರಾಧಿಪತಿ ಯೋಗ. ಹಾಗೆ ಯೋಗವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಾಂಶಗಳನ್ನು ಕೊಡ್ತಕ್ಕಂಥದ್ದು. ಶನಿ ದಶೆಯು ಕೂಡ ವಿಪರೀತವಾಗಿ ಆರಂಭದ ದಶೆ ಮತ್ತು ಅಂತ್ಯಕಾಲ ದಶೆ ತುಂಬ ನಿಮ್ಮನ್ನು ಕೋಟ್ಯಾಧೀಶ್ವರನಾಗಿ ಮಾಡುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಭಾಗ್ಯಾಧಿಪತಿ ಭಾಗ್ಯಗಳನ್ನು ಕೊಡ್ತಕ್ಕಂಥದ್ದು ಬುಧ ಹೇಳತಕ್ಕಂಥದ್ದು. ಇಲ್ಲಿ ಬುಧ ವಿಶೇಷವಾದಂಥ ಚೈತನ್ಯ ಶಕ್ತಿ ಮತ್ತು ಕ್ರಿಯಾಶಕ್ತಿ, ಯೋಗ ಶಕ್ತಿ ಇವೆಲ್ಲವೂ ಕೂಡ ನಿಮಗೆ ಕೊಡ್ತಕ್ಕಂಥ ಯೋಗಗಳು ಕೂಡ ಇವೆಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನೊಂದು 11ನೇ ಅಧಿಪತಿ ಯೋಗ
ವೃಶ್ಚಿಕ ರಾಶಿ ಆಗುತ್ತೆ. ವೃಶ್ಚಿಕ ರಾಶ್ಯಾಧಿಪತಿಯು ಕೂಡ ಕುಜನಾಗಿರ್ತಾನೆ ಹೊಳತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿ ಒಂದು ಮಂಗಳಕರವಾಗಿರ್ತಕ್ಕಂಥ ಜೀವನ ಇರುತ್ತೆ. ಒಂದು ನೆನಪಿಟ್ಕೊಳ್ಳಿ, ಇಲ್ಲಿ ಏನಪ್ಪ ಅಂತ ಕೇಳಿದರೆ, ನಿಮ್ಮ ಮಕ್ಕಳು ವಿವಾಹ ವಿಚಾರಕ್ಕಾಗಿ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದೊಡನೆ ವಿವಾಹ ಆಗತಕ್ಕಂಥದ್ದು, ಈ ವಿಚಾರವನ್ನು ತುಂಬಾ ಗೌಪ್ಯವಾಗಿಡುತ್ತಾರೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಕೊನೆಯ ಸಮಯದಲ್ಲಿ ಇನ್ನೇನು ಮದುವೆ ನಿಶ್ಚಿತಾರ್ಥ ಆಯಿತು, ಮದುವೆಗೆ ಕೆಲವು ದಿನ ತಿಂಗಳು ಇರುವಾಗ ತುಂಬಾ ಅದರ ಬಗ್ಗೆ ವೈರತ್ವಗಳು ಉಂಟಾಗತ್ತೆ, ಕಲಹಗಳು ಕೂಡ ಉಂಟಾಗತ್ತೆ. ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, 11ನೇ ಅಧಿಪತಿ ಸಂತಾನಕ್ಕೂ ಕೂಡ ಯೋಗಪ್ರದವಾಗಿರ್ತಕ್ಕಂಥದ್ದು. ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ದುಬೈ ಇರ್ಬೋದು, USA ಇರ್ಬೋದು, ಅಬುದಾಬಿ ಇರ್ಬೋದು, ಮಸ್ಕತ್ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಜಾತಿಗಳನ್ನು ತಕ್ಷಣ ಯಾವುದನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಕೋಪಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ವಿಚಾರಗಳಿರುತ್ತೆ. ಅಷ್ಟೇ ಅಲ್ಲ, ಶನಿ ದಶೆಯು ಕೂಡ ತುಂಬ ಚೆನ್ನಾಗಿ ನಿಮಗೆ ಲಾಭವನ್ನು ತಂದು ಕೊಡುತ್ತೆ. ಬುಧದಶೆಯು ಕೂಡ ಯೋಗಕಾರಕನಾಗಿ ಯೋಗಗಳನ್ನು ಉಂಟು ಮಾಡುತ್ತೆ. ಹಾಗೆ ಕುಜದಶೆಯು ಕೂಡ ನಿಮಗೆ ಭೂಮಿಯ ಸಂಪತ್ತನ್ನು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೂಡ ಹೆಚ್ಚು ಲಾಭ ಸಿಗುತ್ತೆ. ಸಿನಿಮಾ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಧಾರಾವಾಹಿಗಳಲ್ಲಿ ನಟಿಯರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ಸಿಗ್ತಾ ಇರುತ್ತೆ. ಜಾಹೀರಾತು ವಿಭಾಗ ಕೂಡ ಹೆಚ್ಚು ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಹಲವಾರು ರೀತಿಯ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ವಿವಾಹ ವಿಚಾರವ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರವ, ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರ ನಮಗೆ ವಾಟ್ಸಾಪ್ ಮೂಲಕ ಕಳಿಸಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಅಲ್ಲ, ಪೂರ್ಣ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ವೀಕ್ಷಕರೇ, ವಿಶೇಷವಾಗಿರ್ತಕ್ಕಂತಹ ಒಂದು ಧನಯೋಗ ಹೇಳ್ತಕ್ಕಂಥದ್ದು ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ, ಹಾಗೆ ಕುಂಭರಾಶಿಯ ದ್ವಿತೀಯಾಧಿಪತಿ ಗುರು ಕೂಡ ಹೌದು. ಗುರುವಿನ ಮನೆ ಮೀನರಾಶಿಯಾಗಿರುತ್ತೆ. ಮೀನರಾಶಿಯಲ್ಲಿ ಶನಿ ಗ್ರಹವು, ಹಾಗೆ ಬುಧನ ಮನೆ ಅಂದರೆ ಮಿಥುನ ರಾಶಿ, ಅಲ್ಲಿ ಬೃಹಸ್ಪತಿ ಗ್ರಹವು. ಹಾಗೆ ಸಿಂಹರಾಶಿಯಾಧಿಪತಿ ರವಿಯ ಮನೆಯಲ್ಲಿ ಕೇತು. ಇನ್ನು ಕುಂಭದಲ್ಲಿ ಕುಂಭರಾವು ಹೇಳತಕ್ಕಂಥ. ಹೀಗೆ ಗೋಚಾರದ 4 ಗ್ರಹಗಳ ಗೋಚಾರದ ವಿಶೇಷಗಳು ಹೇಗಿರುತ್ತೆ. ಬೇರೆ ಎಲ್ಲ ಗ್ರಹಗಳು ಕೂಡ ಕಾಲಕ್ಕೆ ಬದಲಾವಣೆ ಆಗ್ತಾರೆ. ಇವರು ಯುದ್ಧದಲ್ಲಿ ಒಂದು ಪೂರ್ಣಾವಧಿಯ ಕಾಲಗಳ ತನಕ ಇರತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ 2026 ಕುಂಭ ಲಗ್ನ ಮತ್ತು ಕುಂಭರಾಶಿಯವರಿಗೆ ಪಂಚಗ್ರಹ ಮಹಾಯೋಗ ಹೇಳತಕ್ಕಂಥದ್ದು ಇರತಕ್ಕಂಥದ್ದು. ವಿಶೇಷವಾಗಿ ಈ ಪಂಚಗ್ರಹ ಮಹಾಯೋಗ ಹೇಳತಕ್ಕಂಥ ಏನಪ್ಪ ಅಂತ ಕೇಳಿದರೆ, ನಿಮ್ಮನ್ನು ಈ ಯೋಗ 2026ರಲ್ಲಿ ಕೋಟ್ಯಾಧೀಶ್ವರನ್ನಾಗಿ ಮಾಡ್ತಕ್ಕಂಥ ಒಂದು ಅದ್ಭುತ ಮಹಾಯೋಗ ಹೇಳ್ತಕ್ಕಂಥದ್ದು. ಅಂದರೆ ನಿಮಗೆ 2026 ನಿಮಗೆ 2ನೇ ಸಲ, ಅಂದರೆ ನಿಮ್ಮ ಜೀವನದಲ್ಲಿ ಆರಂಭದಲ್ಲಿ ಒಂದು ಸಲ ಈ ಯೋಗ ಬಂದಿತ್ತು. ಇವಾಗ 2026ರಲ್ಲಿ ಮತ್ತೆ ಪುನಃ ಈ ಯೋಗ ನಿಮಗೆ ಬರ್ತಾ ಇದೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಈ ರಾಜಯೋಗ. ಈ ರಾಜಯೋಗದಲ್ಲಿ ಏನೇನು ಲಾಭ ಆಗುತ್ತೆ ಹೇಳ್ತಕ್ಕಂಥದ್ದು, ಭೋಗ ಭಾಗ್ಯಗಳ ಸಿದ್ಧಿಯೋಗ ಹೇಳ್ತಕ್ಕಂಥದ್ದು. ಅಂದರೆ ನಿಮಗೆ ತುಂಬ ಆಸೆಗಳಿರುತ್ತೆ, ಹಾಗಿರಬೇಕು ಹೀಗಿರಬೇಕು, ಭೋಗ ಭಾಗ್ಯ ಎಲ್ಲ ಇರಬೇಕು, ವಿದೇಶ ಸುತ್ತಬೇಕು, ಅನೇಕ ಸುಖಕರವಾಗಿರ್ತಕ್ಕಂಥ ಜೀವನ ಮಾಡಬೇಕು, ಸುಖ ಸಿಗಬೇಕು ಜೀವನದಲ್ಲಿ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಹಾಗೆ ಸಂಪತ್ತು ಸಿಗಬೇಕು ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ. ಮತ್ತು ವೃದ್ಧಿಯೋಗ, ತುಂಬ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು, ಯಾವುದೇ ವ್ಯವಹಾರವು ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಬಾರ್ದು, ಎಲ್ಲ ಕೂಡ ಕಟ್ಟಾಗದಂತೆ ನೆರವೇರಬೇಕು ವ್ಯವಹಾರಗಳೆಲ್ಲವೂ ಕೂಡ ಹೇಳ್ತಕ್ಕಂಥದ್ದು. ಹೀಗೆ ಇಂತಹ ಒಂದಷ್ಟು ಮಹಾಯೋಗ
ಈ ಜೀವನದ ಉದ್ದಗಲಕ್ಕೂ ಕೂಡ ಬರ್ತಕ್ಕಂಥದ್ದು. ಇಂತಹ ಒಂದಷ್ಟು ಯೋಗದಿಂದ ಪರಿಪೂರ್ಣವಾಗಿ ಲಭಿಸ್ತಕ್ಕಂಥದ್ದು, ಜೀವನವನ್ನು ರೂಪಿಸ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ವ್ಯವಹಾರದ ಕೈಗಾರಿಕಾ ಉದ್ಯಮದ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ತರುತ್ತೆ. ವಿದೇಶದ ಹಣದ ವ್ಯವಹಾರ ಇರಬಹುದು, ಅಥವಾ ಗುಪ್ತಧನ ಆಗಮನ ವ್ಯವಹಾರ ಇರಬಹುದು, ಅಥವಾ ಸರ್ಕಾರ ಸಂಬಂಧಪಟ್ಟಂಥ ಟೆಂಡರ್ ಇರಬಹುದು, ಮ್ಯಾನೇಜ್ಮೆಂಟ್ ಇರಬಹುದು, ಅಥವಾ ತುಂಬ ಕೆಲಸದ ಒತ್ತಡದಿಂದ ಇನ್ನೇನು ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ, ಅಥವಾ ಬೇರೆ ಕೆಲಸಕ್ಕೆ ಪ್ರಯತ್ನ ಪಡೋಣ ಹೇಗೆ, ಈ ಥರದ ಒಂದಷ್ಟು ಆಲೋಚನೆ ಇದ್ದರೆ ಖಂಡಿತವಾಗಿಯೂ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದಲೇ ಕೂಡ ನೀವು ಮುಂದುವರಿಸಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಕುಂಭರಾಶಿಗೆ ಧನಾಗಮನ ಅಂತೂ ವಿಪರೀತವಾಗಿ ಬರ್ತಾ ಇರುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿರುತ್ತೆ. ನಿಮ್ಮ ಜೀವನ, ನೀವು ಒಳ್ಳೆಯ ಮಾತುಗಾರರು, ತುಂಬ ಶ್ರಮಜೀವಿ, ತುಂಬ ಕಷ್ಟಪಡುವಂಥದ್ದು, ಹಾಗೆ ದೇವರ ಪೂಜೆಯಲ್ಲಿ ನಿರತರಾಗಿರುತ್ತೀರಿ. ಉಪವಾಸ ವನವಾಸ ಇದ್ದು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ನೀವು ಮಾಡ್ತೀರಿ. ಹಾಗೆ ಮಾತೃಪ್ರೇಮ ಮತ್ತು ಪಿತೃಪ್ರೇಮ ಈ ಎರಡರಲ್ಲೂ ಕೂಡ ನಿಮ್ಮ ತುಂಬ ಚೆನ್ನಾಗಿ ಆಸಕ್ತಿ ಇರತಕ್ಕಂಥದ್ದು. ಆದರೆ ಎಲ್ಲ ಒಂದು ಕಡೆ ನಿಮಗೆ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥ ಜೀವನ ಮತ್ತು ನೋವನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವನದ ಶೈಲಿ ಆಗಿರುತ್ತೆ. ಆದರೆ 2026 ಈ ಭಾಗ್ಯ ನಿಮಗೆ ಅದೃಷ್ಟವಾಗಿ ತೆರೆದಿರುತ್ತೆ ಹೇಳ್ತಕ್ಕಂಥದ್ದು. ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪೂಜೆಯ ಫಲದಿಂದ ನೀವು 2026ರಲ್ಲಿ ಕೋಟ್ಯಾಧೀಶರು ಆಗುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನೀವು ಇಟ್ಟುಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸವೇ ಇದಕ್ಕೆಲ್ಲ ಕಾರಣ ಆಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನು ಕುಂಭರಾಶಿಯವರಿಗೆ ಧನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ಗುರು ವಿಶೇಷವಾಗಿ ಧನವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಆಕರ್ಷಣೆ, ನಿಮ್ಮ ವ್ಯಕ್ತಿತ್ವದ ಸ್ವಭಾವ, ಗುಣಸಂಪನ್ನರು, ಸಂಪತ್ತು ಭರಿತವುಳ್ಳವರಾಗಿರುತ್ತೀರಿ ಹೇಳ್ತಕ್ಕಂಥದ್ದು. ಇನ್ನು 9ನೇ ಮನೆ ಭಾಗ್ಯಾಧಿಪತಿ ಅಂದರೆ ಕುಂಭರಾಶಿಗೆ ಭಾಗ್ಯಸ್ಥಾನವನ್ನು ಕೊಡ್ತಕ್ಕಂಥದ್ದು. ಭಾಗ್ಯವನ್ನು ಪೂರೈಸ್ತಕ್ಕಂತಹ ಶುಕ್ರನು ಕೂಡ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಅಲಂಕರಿಸಿ ಸ್ಥಾನವನ್ನು ಕೊಟ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ಉನ್ನತ ರಾಜಯೋಗವನ್ನು ಕೊಡುತ್ತಾನೆ ಅಂತ ಕೂಡ ಇಲ್ಲಿ ಹೇಳುತ್ತೆ. ಅಷ್ಟೇ ಅಲ್ಲ, 11ನೇ ಮನೆ ಗುರು ಕೂಡ ಮತ್ತೆ ಯೋಗಕಾರಕನಾಗಿರ್ತಾನೆ. ಅಂದರೆ ಎಲ್ಲ ಕಡೆ ನಿಮ್ಮ ಜಾತಕದಲ್ಲಿ ಯಾವ ಕಡೆ ಯಾವ ದಿಕ್ಕಿನಿಂದಲೂ ಬಂದರೂ ಕೂಡ ನಿಮ್ಮ ಗುರುವಿನ ಕೃಪೆ, ಶುಕ್ರನ ಬಾಗಿಲು ಸದಾ ತೆಗೆದಿರುತ್ತೆ ಅಂತ ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ನಿಮಗೆ 2026ರಲ್ಲಿ ಗುರುದಶೆ ನಡೀತಾ ಇದ್ದರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಯೋಗ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಅದರಲ್ಲೂ ಕೂಡ ಸ್ತ್ರೀಯರಿಗರಂತೂ ಕೂಡ ಭೋಗ ಭಾಗ್ಯಗಳ ಪಡೆಯುವಂತಹ ಮಹಾಯೋಗ ಕೂಡ ಆಗಿರುತ್ತೆ. ಸುಂದರವಾದಂಥ ಬದುಕನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ನಿರ್ಮಿಸಿಕೊಳ್ಳತಕ್ಕಂಥ ಒಂದು ಚೈತನ್ಯದ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಹಣದ ಸಹಾಯವೂ ಸಿಗುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಕೂಡ ನೀವು ವಿಜಯ ಉತ್ಸಾಹಕರಾಗಿರುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಇನ್ನು ಶುಕ್ರದಶ ವರ್ಷ ಹೇಳ್ತಕ್ಕಂಥದ್ದು, ಶುಕ್ರ ಅಂದರೆ ಆನೆ ನಡೆದಿದ್ದೇ ಹಾದಿ ಹೇಳ್ತಕ್ಕಂಥ ಕೂಡ ಒಂದು ವಾಕ್ಯ ಇದೆ. ಹಾಗೆ ಶುಕ್ರದಶೆ ನಡೆದರೆ ವಿಪರೀತವಾಗಿರ್ತಕ್ಕಂತಹ ವಜ್ರ ವೈಢೂರ್ಯ ಆಭರಣಗಳ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭ ಇರುತ್ತೆ. ಷೇರು ಮಾರ್ಕೆಟಲ್ಲಿ ಕೂಡ ನಿಮಗೆ ಹಣ ದ್ವಿಗುಣ ಆಗತಕ್ಕಂಥದ್ದು, ಹೆಚ್ಚು ಹೆಚ್ಚು ಧನಲಾಭವನ್ನು ಆಗ್ತಾ ಇರತಕ್ಕಂಥದ್ದು. ಹೀಗೆ ಇವೆಲ್ಲವೂ ಕೂಡ ವಿಶೇಷವಾಗಿ ನಿಮ್ಮ ಗುರುವಿನ ಕೃಪೆಯಿಂದ ಐಶ್ವರ್ಯ ಸಂಪತ್ತರಾಗಿರುತ್ತೀರಿ. 2026ರ ಕುಂಭಲಗ್ನ ಮತ್ತು ಕುಂಭರಾಶಿಯ ಭವಿಷ್ಯ ತುಂಬ ಚೆನ್ನಾಗಿದೆ. ಇದು ತುಂಬ ಖುಷಿ ಇರುವಂಥ ವಿಷಯ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ನಿಮ್ಮ ಜಾತಕದಲ್ಲಿ ದಶಾಸಂಧಿ ಯೋಗ,
ನವಾಂಶ ಸಂಧಿ ಯೋಗ. ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಹಣ ಕೊಟ್ಟು ಆ ಹಣ ಬರ್ತಾ ಇಲ್ಲಲ್ಲ ಹೇಳ್ತಕ್ಕ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಸೈಟು ಅಥವಾ ನಿಮ್ಮ ಮನೆ ಸೇಲ್ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥ ಇರ್ಬೋದು. ಈ ಥರದ ಬೇರೆ ಬೇರೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಇರ್ಬೋದು. ಈ ಥರದ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜಾತಕವನ್ನು ನಮಗೆ ವಾಟ್ಸಪ್ ಮಾಡಿದರೆ ನಾವು ಏನೆಂಬುದನ್ನು ನಿಖರವಾಗಿ ತಿಳಿಸ್ಕೊಳ್ಳಲಾಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಇಲ್ಲಿ ಮೀನ ಲಗ್ನ ಮತ್ತು ಮೀನ ರಾಶಿ ಹೇಳ್ತಕ್ಕಂಥದ್ದು ನೋಡಿ, ಒಂದು ಗೋಚಾರದ ಫಲಾಫಲಗಳನ್ನು ಕೂಡ ನಾವು ಚಿಂತನೆ ಮಾಡೋಣ. ಮೀನರಾಶಿಯಲ್ಲಿ ಶನಿ, ಹಾಗೆ ಮಿಥುನದಲ್ಲಿ ಗುರುಗ್ರಹವು, ಹಾಗೆ ಸಿಂಹದಲ್ಲಿ ಕೇತು ಮತ್ತು ಕುಂಭದಲ್ಲಿ ರಾಹು. ಇದು ಒಂದು 4 ಗ್ರಹ ಒಂದು ಸ್ಥಿರವಾಗಿ ಸ್ವಲ್ಪ ವರ್ಷಗಳ ಕಾಲ, ದಿನಗಳ ಕಾಲ, ತಿಂಗಳ ಕಾಲ ಇರತಕ್ಕಂಥದ್ದು. ಇದರಲ್ಲಿ ಏನಪ್ಪ ಭವಿಷ್ಯ ಹೇಳ್ತಕ್ಕಂಥಂದರೆ, ಚತುರ್ವಿಧ ಅಂದರೆ ಚತುರ್ಮುಖ ಯೋಗ ಹೇಳತಕ್ಕಂಥದ್ದು ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು. ಚತುರ್ಮುಖ ಮಹಾಯೋಗ ಅಂತ ಹೇಳ್ತಕ್ಕಂಥದ್ದು ಕರೆಯಲ್ಪಡುತ್ತೆ ಈ ವರ್ಷದಲ್ಲಿ. ಅಂದರೆ 2020 ಭವಿಷ್ಯದಲ್ಲಿ ಚತುರ್ಮುಖ ಯೋಗ ಹೇಳತಕ್ಕಂಥದ್ದು. ಏನಪ್ಪ ಈ ಚತುರ್ಮುಖದ ವಿಶೇಷ ಹೇಳತಕ್ಕಂಥಂದರೆ ಸ್ಥಾನ ಲಾಭ ಹೇಳ್ತಕ್ಕಂಥದ್ದು. ನೀವು ಒಳ್ಳೆಯ ಸ್ಥಾನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತೀರಿ, ಸ್ಥಾನ ಪಲಟ ಆಗತಕ್ಕಂಥದ್ದು, ಆ ಸ್ಥಾನ ಬದಲಾವಣೆಯಿಂದ ಸಂಬಳ ವೇತನ ಜಾಸ್ತಿ ಆಗತಕ್ಕಂಥದ್ದು, ಒಂದು ಒಳ್ಳೆಯ ಕೆಲಸ ನಿಮಗೆ ಹಿತವಾಗಿರುತ್ತೆ, ಮನಸ್ಸಿಗೆ ಸಂತೋಷದಾಯಕವಾಗಿರುತ್ತೆ, ಆನಂದದಾಯಕವಾಗಿರ್ತಕ್ಕಂಥ ಕೆಲಸ ಸಿಗುವಂಥದ್ದು. ಇನ್ನು ಸ್ತ್ರೀ ಭಾಗ್ಯ ಹೇಳ್ತಕ್ಕಂಥದ್ದು, ನಿಮ್ಮ ಒಂದು ಗ್ರೂಪಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಒಂದು ಒಳ್ಳೆಯ ಸ್ತ್ರೀಯರಿಂದ ಒಂದು ಸಪೋರ್ಟ್ ಸಿಗತ್ತೆ. ಆ ಸಪೋರ್ಟಿನಿಂದ ನೀವು ನಿಮ್ಮ ಜೀವನ ಉತ್ತುಂಗಕ್ಕೆ ಹೋಗತಕ್ಕಂಥದ್ದು, ಹಾಗೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ನಿಮ್ಮ ಜೀವನದ ಅಂತರಂಗದ ನೋವು, ಕಷ್ಟ ಕಾರ್ಪಣ್ಯಗಳನ್ನು ಒಬ್ಬ ಸ್ತ್ರೀಯರ ಮೂಲಕ ನೀವು ಹೇಳ್ಕೊಂಡಾಗ ಏನಾಗುತ್ತೆ, ಅದೆಲ್ಲವೂ ಕೂಡ ಸಮಾಧಾನ ತರುತ್ತೆ. ಅಂತಹ ಒಂದು ಯೋಗ ನಿಮಗೆ ಸಿಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ನಿಮಗೆ ಅನಿಸುತ್ತೆ ಬಹಳ ದಿನದಿಂದ ಯಾರು ಒಬ್ಬರು ನಮಗೊಂದು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥದ್ದು, ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಯಾರು ಒಬ್ಬರು ಆತ್ಮೀಯರು ಬೇಕು ಹೇಳ್ತಕ್ಕಂಥದ್ದು, ಮಿತ್ರರು ಬೇಕು ಹೇಳ್ತಕ್ಕಂಥದ್ದು ಆಸೆಗಳಿರುತ್ತೆ. ಆದರೆ ಅದೀಗ ನಿಮಗೆ ಕೂಡಿ ಬಂದಿರುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಹಾಗೆ ಪುತ್ರ ಲಾಭ ಹೇಳ್ತಕ್ಕಂಥದ್ದು, ಬಹಳ ವರ್ಷಗಳಿಂದ ನಿಮಗೆ ಸಂತಾನ ಸೌಭಾಗ್ಯ ಇಲ್ಲ ಹೇಳ್ತಕ್ಕಂಥದ್ದು, ಅಥವಾ ಗಂಡು ಮಗು ಬೇಕು ಹೆಣ್ಣು ಮಗು ಬೇಕು ಹೇಳ್ತಕ್ಕಂಥ ಆಲೋಚನೆ ಆಗ್ತಾ ಇರತಕ್ಕಂಥದ್ದು. ಅದು ಇದೆಲ್ಲ ಯಾವಾಗ ನೆರವೇರುತ್ತೆ? 2026ರಲ್ಲಿ ನಿಮಗೆ ಒಂದು ಸಂತಾನ ಭಾಗ್ಯ ಯೋಗ ಅಂತೂ ಕೂಡ ಹೇಳುತ್ತೆ. ಕಾರ್ಯಸಿದ್ಧಿ, ವಿಜಯ ಹೇಳತಕ್ಕಂಥದ್ದು ಕೂಡ ಇದರಲ್ಲಿ ಸಿಗುತ್ತಾ ಇದೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ತುಂಬ ಸಂಪೂರ್ಣ ವಿಜಯ ಹೇಳತಕ್ಕಂಥದ್ದು. ಇನ್ನು ಇದರಲ್ಲಿ ಏನಪ್ಪ ಅಂತ ಕೇಳಿದರೆ ಧನಲಾಭ ಹೇಳ್ತಕ್ಕಂಥದ್ದು, ಅಂದರೆ ಮೀನರಾಶಿಯ 2ನೇ ಮನೆಯಿಂದ ಧನಲಾಭಗಳು ಕೊಡ್ತಕ್ಕಂಥದ್ದು ಕುಜ. ಈ ಕುಜ ಹೇಳ್ತಕ್ಕಂಥವನು ಅನೇಕ ರೀತಿಯ ವಿವಿಧ ರೀತಿಯಲ್ಲಿ ಯೋಗಗಳನ್ನು ಕೊಡುವಂಥದ್ದು, ಭೋಗಗಳನ್ನು ಕೊಡ್ತಕ್ಕಂಥದ್ದು. ಹಾಗೆ ಅಲ್ಲಿಂದ 9ನೇ ಮನೆ ಕುಜ ಕೂಡ ಹೌದು ನೋಡಿ. ಎರಡೂ ಕಡೆಯೂ ಕೂಡ ಕುಜ ಪ್ರಬಲವಾದಂಥ ನಾಯಕತ್ವವನ್ನು ರೂಪಿಸ್ತಕ್ಕಂಥದ್ದು, ಪ್ರಬಲವಾದ ಲೀಡರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ 2026ರ ಯೋಗದಲ್ಲಿ ನಿಮಗೆ ಕುಜ ತುಂಬಾ ಪವರ್ಫುಲ್ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, 11ನೇ ಮನೆ ಶನಿಯು ಕೂಡ ಬಹಳ ಪವರ್ಫುಲ್ಲಾಗಿ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಿರ್ತಾನೆ. ತುಂಬ ಬಲಿಷ್ಠವಾದಂಥ ನಾಯಕತ್ವ, ಬಲಿಷ್ಠವಾದಂಥ ಲೀಡರ್ಶಿಪ್ಪು ಕೂಡ ಇದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ನಿಮಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಒಳ್ಳೆಯ ಒಂದು ಆಕರ್ಷಣೆ ಆಗುತ್ತೆ. ವ್ಯಕ್ತಿತ್ವ, ಗುಣ, ಸ್ವಭಾವ, ಸೌಂದರ್ಯ ಇವೆಲ್ಲವನ್ನು ವೃದ್ಧಿಯನ್ನು ಮಾಡಿ ಒಂದು ಬ್ಯೂಟಿಫುಲ್ಲಾಗಿ ನಿಮ್ಮ ಜೀವನವನ್ನು ರೂಪಿಸ್ತಕ್ಕಂಥದ್ದು ಯೋಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ದಶಾಸಂಧಿ ವಿಚಾರವನ್ನು ತಗೊಂಡಾಗ ಶನಿದಶೆ ನಿಮಗೆ ಅತ್ಯಂತ ರಾಜಯೋಗವನ್ನು ಕೊಡುತ್ತೆ ಹೇಳ್ತಕ್ಕಂಥದ್ದು. 2026 ಶನಿ ಮಹಾದಶ ತುಂಬ ಇರ್ತಕ್ಕಂಥದ್ದು, ನಿಮಗೆ ಲಕ್ಕಿ ಹೇಳ್ತಕ್ಕಂಥದ್ದು. ಅಂದರೆ ಈ ದಶೆ ನಡೀತಾ ಇದ್ದರೆ ತುಂಬ ನೀವು ಅದೃಷ್ಟವಂತರು ಹೇಳ್ತಕ್ಕಂಥದ್ದು. ಅಂದರೆ
ಚತುರ್ವಿಧ ಮಹಾಯೋಗ ಹೇಳ್ತಕ್ಕಂಥದ್ದು, ಅಂದರೆ 4 ರೂಪದಲ್ಲಿ ನಿಮಗೆ ಧನಾಗಮನಗಳು ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅಷ್ಟೇ ಅಲ್ಲ, ಈ ಕೇತು ದಶಾ ಕೂಡ ನಿಮಗೆ ತುಂಬಾ ಒಂದು ವಿಜಯವನ್ನು ಕೊಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ, ಮೀನ ಲಗ್ನದವರಿಗೆ 2026 ತುಂಬಾ ನಿಮಗೆ ಅದೃಷ್ಟ ನಿಮ್ಮ ಮನೆಯ ಬಾಗಿಲಿಗೆ ಹುಡ್ಕೊಂಡು ಬರ್ತಾ ಇರುತ್ತೆ. ನೀವು ಅದನ್ನು ಸಂತೋಷವಾಗಿ ಸ್ವೀಕರಿಸಿ ನಗುತ್ತಾ ಸಂತೋಷದಾಯಕವಾಗಿ ಇರಿ ಅಂತ ಹೇಳ್ತೇನೆ. ವೀಕ್ಷಕರೇ, ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸಾಕಷ್ಟು ನಷ್ಟ ಕಷ್ಟಗಳಿದ್ದರೆ ಅಥವಾ ಪ್ರೀತಿ ಪ್ರೇಮ ಇದರ ಬಗ್ಗೆ ತುಂಬ ನೊಂದುಕೊಂಡಿದ್ದರೆ ಚಿಂತಿಸುವ ಅಗತ್ಯ ಇಲ್ಲ. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ಇತ್ಯಾದಿ ನಮಗೆ ವಾಟ್ಸಪ್ ಮಾಡಿದಲ್ಲಿ ನಿಖರವಾಗಿ ತಿಳಿಸ್ಕೊಳ್ಳಾಗತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.